ಆಕಾಶವಾಣಿ ಹಾಸನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಬಿಸಿನೆಸ್ ಸ್ಟಡೀಸ್. ಭಾಗವಹಿಸುವ ವಿಷಯ ತಜ್ಞರು ನಸೀಂ ಫಿರ್ದೌಸ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹಳೆಬೀಡು. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258. ಎಸ್ಟಿಡಿ ಕೋಡ್ 08-172. ಕೇಳುಗರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಹಳೆಬೀಡಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ನಸೀಂ ಫಿರ್ದೌಸ್ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದಗಳು. ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಏನಪ್ಪಾ ಅಂತಂದ್ರೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಪರೀಕ್ಷೆಗಳು ಹತ್ರ ಆಗ್ತಾ ಇದೆ, ನಿಮ್ಮ ಪ್ರಶ್ನೆಗಳನ್ನು, ಸಂದೇಹಗಳನ್ನು ಕೇಳಿ ಪರಿಹಾರ ಮಾಡಿಕೊಳ್ಳಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ. 246-289 246-258. ಹಾಸನದ ಹೊರಗಿನಿಂದ ಕರೆ ಮಾಡುವವರು 081772 STD ಸಂಖ್ಯೆಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇವತ್ತಾಗಿರುವಂತಹ ಸಬ್ಜೆಕ್ಟು ಸಂಜೆ ಹೊತ್ತಿಗೆ ನಮ್ಮ ಯೂಟ್ಯೂಬ್ ಲಿಂಕ್ AIR ಹಾಸನ್ 102.2 ಇಲ್ಲಿ ಲಭ್ಯ ಇರುತ್ತೆ. ಅಲ್ಲಿ ಕೂಡ ಕೇಳಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವ್ಯವಹಾರ ಅಧ್ಯಯನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಬದಲಾವಣೆಗಳಾಗಿದೆ ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆ ಸ್ವರೂಪದಲ್ಲಿ. ಅದನ್ನು ನೋಡ್ತಾ ಮತ್ತೇನಾದ್ರು ಮಕ್ಕಳಿಗೆ ವಿಶೇಷವಾಗಿ ಈ ಕ್ಷಣದಲ್ಲಿ ಮಾಹಿತಿಯನ್ನು ಮಾಡಿಕೊಡೋದಿದ್ರೆ ಮಾಡಿಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಈಗ ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾಹಿತಿ ಮಾಡಿಕೊಡಿ. ಖಂಡಿತ ಮೇಡಮ್. ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ನನ್ನ ಕಡೆಯಿಂದಲೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪ್ರಿಪ್ರೇಟರಿಲಿ ಯಾವುದೇ ಎಕ್ಸಾಮಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಾ ಅನ್ನೋದನ್ನು ಚಿಂತೆ ಮಾಡಬೇಡಿ. ಅದರಲ್ಲಿ ನೀವು ಫೇಲ್ ಮಾರ್ಕ್ಸ್ ಪಡೆದಿದ್ರೂ ಪರವಾಗಿಲ್ಲ, ಇನ್ನು ಉಳಿದಿರುವಂತಹ ಕಾಲಾವಕಾಶವನ್ನು ಸರಿಯಾಗಿ ಬಳಸಿದರೂ ಕೂಡ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಬಹುದು. ಇಲ್ಲಿ ಒಂದು ನಿದರ್ಶನವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಕೇಳಿರಬಹುದು, ಕುದುರೆಗೆ ನೀರಿನ ಹತ್ತಿರದವರೆಗೂ ಕರೆದುಕೊಂಡು ಹೋಗಬಹುದು, ಆದರೆ ನೀರು ಕುಡಿಸಲು ಆಗುವುದಿಲ್ಲ, ಅದು ತಾನೇ ನೀರು ಕುಡಿಯಲು ಬಯಸಬೇಕು. ಹಾಗೆಯೇ ಏನೆಲ್ಲ ಪರೀಕ್ಷೆಯನ್ನು ಕುರಿತು ತಯಾರಿ ನಡೆಸೋದಕ್ಕೋಸ್ಕರವಾಗಿ ಆಕಾಶವಾಣಿ ಕಾರ್ಯಕ್ರಮದ ಮೂಲಕ ನಿಮಗೆ ಮಾಹಿತಿ ಸಿಗ್ತಾ ಇದೆ, ಅದನ್ನು ಉಪಯೋಗಿಸಿಕೊಂಡು ಉತ್ತಮ ಅಂಕ ಗಳಿಸುವ ಇಚ್ಛೆ, ದೃಢ ನಿಶ್ಚಯ ನಿಮ್ಮಲ್ಲಿ ಬರಬೇಕು. ನೋಡಿ, ಹೇಗೆ ಆಟವಾಡುವಾಗ ನಮಗೆ ಸಂತೋಷ ಸಿಗುತ್ತೆ. ಯಾಕೆ ಅಂದರೆ ಆಟ ಅನ್ನೋದು ನಮಗೆಲ್ಲರಿಗೂ ಇಷ್ಟವಾದಂತಹದ್ದು. ಆಟದಲ್ಲಿ ಒಂದೊಂದು ಅಂಕ ಗಳಿಸಿದಾಗಲೂ ನಮಗೆ ಇನ್ನೂ ಉತ್ತೇಜನ ಸಿಗುತ್ತದೆ. ಹಾಗೆ ನಾವು ಮನಸ್ಸಿನಿಂದ ಇಷ್ಟಪಟ್ಟು ಓದಲು ಪ್ರಾರಂಭ ಮಾಡಿದಾಗ ಒಂದೊಂದು ಪ್ರಶ್ನೆ ಕಲಿತಾಗಲೂ ನಮಗೆ ಇನ್ನೂ ಹೆಚ್ಚು ಓದುವ ಆಸಕ್ತಿ ಉಂಟಾಗುತ್ತೆ. ಇನ್ನೊಂದು ಮಾತು, ಬೇರೆಯವ್ರಿಗಿಂತ ಅಂದರೆ ನಿಮ್ಮ ಫ್ರೆಂಡ್ಸ್ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನೋದಕ್ಕೆ ನೀವು ಓದೋದು ಬೇಡ. ನಿಮ್ಮ ಪರ್ಫಾರ್ಮೆನ್ಸ್ ಹಿಂದೆ ಏನಿತ್ತು ಅದನ್ನು ಹೆಚ್ಚು ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೆ ನೀವೇ ಕಾಂಪಿಟೇಟರ್ ಆಗಿ ನೀವು ಪಡೆತಾ ಇರುವಂತಹ ಅಂಕಗಳಿಗಿಂತ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೋಸ್ಕರವಾಗಿ ನೀವು ಪ್ರಯತ್ನವನ್ನು ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿ ಇಟ್ಟಿರುವಂತಹ ನಂಬಿಕೆ, ನಿಮ್ಮ ಎಲ್ಲ ಉಪನ್ಯಾಸಕರ ವಿಶ್ವಾಸ, ನಿಮ್ಮ ಸ್ವಗೌರವವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿ ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಬರ್ತಾ ಇದ್ದೀನಿ. ಈ ವರ್ಷ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಸಂಪೂರ್ಣ ಸಿಲೆಬಸ್ನ ಇಡಲಾಗಿದೆ. ಅಂದರೆ ಪೂರ್ತಿ ಸಿಲೆಬಸ್ಗೆ ವಿದ್ಯಾರ್ಥಿಗಳು ತಯಾರಿಯನ್ನು ಮಾಡಿಕೊಳ್ಬೇಕು. ಲ್ಯಾಂಗ್ವೇಜಸ್ಗಳನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ವಿಷಯಗಳಲ್ಲೂ ಸಂಪೂರ್ಣ ಸಿಲೆಬಸ್ ಇದೆ. ಒಂಥರದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಂಪೂರ್ಣ ಸಿಲೆಬಸ್ನ ಇನ್ಕ್ಲೂಡ್ ಮಾಡಿರೋದು ತುಂಬ ಒಳ್ಳೆಯ ವಿಚಾರ. ಏಕೆಂದರೆ ಇಲ್ಲಿರುವಂತಹ ಎಷ್ಟೋ ಟಾಪಿಕ್ಗಳು ಮಕ್ಕಳು ಡಿಗ್ರಿಗೆ ಹೋದಾಗ ಮತ್ತೆ ಇರುತ್ತೆ. ಇಲ್ಲಿ ಕಲಿಯದೇ ಇದ್ದಾಗ ಮುಂದೆ ಅವರಿಗೆ ತೊಂದರೆ ಆಗಬಹುದು. ಆದರೂ ಕೂಡ 2 ವರ್ಷಗಳಿಂದ ಕೋವಿಡ್-19 ಹಿನ್ನೆಲೆಯಲ್ಲಿ ಮಕ್ಕಳು ಆನ್ಲೈನ್ ಆಫ್ಲೈನ್ ತರಗತಿಗಳನ್ನು ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಇದರ ಪರಿಣಾಮವಾಗಿ ಅಂಕಗಳನ್ನು ಗಳಿಸೋದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆಯ ಎಲ್ಲ ಭಾಗಗಳಲ್ಲೂ ಹೆಚ್ಚು ಚಾಯ್ಸ್ ಅಂದರೆ ಆಯ್ಕೆಯ ಅವಕಾಶಗಳು ಇರುವುದರಿಂದ
ಬಿಲೋ ಆವ್ರೇಜ್ ಮಕ್ಕಳಾಗಿರಬಹುದು ಅಥವಾ ಸ್ಕೋರ್ ಮಾಡುವ ಮಕ್ಕಳಾಗಿರಬಹುದು, ಎಲ್ಲರೂ ಕೂಡ 100ಕ್ಕೆ 100 ಅಂಕಗಳನ್ನು ಗಳಿಸೋದಕ್ಕೆ ಇದು ಸುವರ್ಣಾವಕಾಶ. ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಾದ್ರೆ ಎಲ್ಲ ತರಹದ ವಿದ್ಯಾರ್ಥಿಗಳು ಅಂದರೆ ಬಿಲೋ ಆವ್ರೇಜ್, ಆವ್ರೇಜ್ ಮತ್ತು ಅಬೋವ್ ಆವ್ರೇಜ್ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗುತ್ತೆ. ಹಾಗಾಗಿ ಇದರಲ್ಲಿ ಅತಿ ಸುಲಭದ ಪ್ರಶ್ನೆಗಳೂ ಇರುತ್ತೆ, ಮೀಡಿಯಂ ಆವ್ರೇಜ್ ಕ್ವಶನ್ಸೂ ಇರುತ್ತೆ, ಹಾಗೆ ಸ್ವಲ್ಪ ಮಟ್ಟಿಗೆ ಕಷ್ಟದ ಪ್ರಶ್ನೆಗಳನ್ನು ಸೇರಿಸಲಾಗಿರುತ್ತದೆ. ಈ ವರ್ಷ ವ್ಯವಹಾರ ಅಧ್ಯಯನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗಿದೆ. ಇದಕ್ಕೂ ಹಿಂದೆ ಮಕ್ಕಳು ಒಟ್ಟು 134 ಅಂಕಗಳಿಗೆ 43 ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ರು. ಈ ಬಾರಿ ಒಟ್ಟು 185 ಅಂಕಗಳನ್ನು ಒಳಗೊಂಡಂತೆ 56 ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗತ್ತೆ. ವಿದ್ಯಾರ್ಥಿಗಳು 100 ಅಂಕಗಳಿಗೆ ಒಟ್ಟು 33 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಹಾಗಾಗಿ 33 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಅವರಿಗೆ ಎಷ್ಟು ಚಾಯ್ಸ್ ಸಿಗ್ತಾ ಇದೆ ಅಂದರೆ 56 ಕ್ವಶನ್ಸ್ ಇರುತ್ತೆ. ಸುಲಭವಾಗಿ ಒಳ್ಳೆಯ ಅಂಕಗಳನ್ನು ಗಳಿಸಬಹುದು. ಈಗ ನಮ್ಮ ವ್ಯವಹಾರ ಅಧ್ಯಯನ ಪ್ರಶ್ನೆ ಪತ್ರಿಕೆ 5 ಭಾಗಗಳನ್ನು ಒಳಗೊಂಡಿದೆ. ಭಾಗ ಎ, ಬಿ, ಸಿ, ಡಿ ಮತ್ತು ಇ. ಭಾಗ ಎ 1 ಅಂಕದ ಪ್ರಶ್ನೆಗಳನ್ನು ಒಳಗೊಳ್ಳುತ್ತೆ. ಭಾಗ ಬಿ 2 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಭಾಗ ಸಿ 4 ಅಂಕದ ಪ್ರಶ್ನೆಗಳನ್ನು ಒಳಗೊಳ್ಳುತ್ತೆ. ಭಾಗ ಡಿ 8 ಅಂಕದ ಪ್ರಶ್ನೆಗಳನ್ನು ಒಳಗೊಂಡ್ರೆ ಭಾಗ ಇ 5 ಅಂಕದ ಪ್ರಶ್ನೆಗಳನ್ನು ಒಳಗೊಳ್ಳುತ್ತೆ. ಇದನ್ನು ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಲಾಕ್ ಅಂತಲೂ ಕೂಡ ಕರಿತೀವಿ. ಈಗ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ಭಾಗದಲ್ಲೂ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ, ವಿದ್ಯಾರ್ಥಿಗಳು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅನ್ನೋದನ್ನು ನೋಡೋದಾದರೆ, ಮೊದಲ ಭಾಗ ಎ ಅಂದರೆ 1 ಅಂಕದ ಪ್ರಶ್ನೆಗಳಲ್ಲಿ ಒಟ್ಟು 15 ಪ್ರಶ್ನೆಗಳನ್ನು ಕೇಳಲಾಗತ್ತೆ. ವಿದ್ಯಾರ್ಥಿಗಳು ಈ 15 ಪ್ರಶ್ನೆಗಳಲ್ಲಿ ಯಾವುದಾದರೂ 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ಸಿದ್ಧರಿರಬೇಕು. ಈ ಭಾಗಕ್ಕೆ ಅಲಾಟ್ ಆಗಿರುವಂತಹ ಒಟ್ಟು ಅಂಕಗಳಂದರೆ 10 ಅಂಕಗಳು. ಇದೇ ರೀತಿಯಲ್ಲಿ ಭಾಗ ಬಿ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಭಾಗವಾಗಿದೆ. ಇಲ್ಲೂ ಕೂಡ ಒಟ್ಟು 15 ಪ್ರಶ್ನೆಗಳನ್ನು ಕೇಳಲಾಗತ್ತೆ. ವಿದ್ಯಾರ್ಥಿಗಳು ಯಾವುದಾದರೂ 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಈ ಭಾಗದಲ್ಲಿ 20 ಅಂಕಗಳನ್ನು ಗಳಿಸಬಹುದು. ಭಾಗ ಸಿ 4 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ವಿಭಾಗ. ಇದರಲ್ಲಿ ಒಟ್ಟು 14 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ವಿದ್ಯಾರ್ಥಿಗಳು ಯಾವುದಾದರೂ 7 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು. ಈ ಭಾಗಕ್ಕೆ ಅಲಾಟ್ ಆಗಿರುವಂತಹ ಒಟ್ಟು ಅಂಕಗಳು 28. ಭಾಗ ಡಿ 8 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಭಾಗವಾಗಿದೆ. ಇಲ್ಲಿ ಒಟ್ಟು 8 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ವಿದ್ಯಾರ್ಥಿಗಳು 4 ಪ್ರಶ್ನೆಗಳಿಗೆ ಉತ್ತರ ಬರೆಯಲು ತಯಾರಿಯನ್ನು ನಡೆಸಿಕೊಳ್ಬೇಕು. ಈ ಭಾಗಕ್ಕೆ ನಿಗದಿಯಾದಂತಹ ಒಟ್ಟು ಅಂಕಗಳೆಂದರೆ 32. ಕೊನೆಯ ಭಾಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಭಾಗ ಅಂದರೆ ಪ್ರಾಯೋಗಿಕ ಪ್ರಶ್ನೆಗಳ ವಿಭಾಗ. ಇಲ್ಲೂ ಕೂಡ ಈ ಬಾರಿ ಆಯ್ಕೆಯನ್ನು ಹೆಚ್ಚು ಮಾಡಲಾಗಿದೆ. ಒಟ್ಟು 4 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರತಿ ಪ್ರಶ್ನೆಗೆ 5 ಅಂಕಗಳು. ವಿದ್ಯಾರ್ಥಿಗಳು ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಒಟ್ಟು ಈ ಭಾಗದ ಕಡೆಯಿಂದ 10 ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಬಹುದು. ಈಗ ಮೊದಲನೇದಾಗಿ ನಾನು ಪಾಸ್ ಆಗುವ ವಿದ್ಯಾರ್ಥಿಗಳು ಹೇಗೆ ತಯಾರಿಯನ್ನು ನಡೆಸ್ಕೊಳ್ಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ನ ಹೇಳೋದ್ರ ಮೂಲಕ, ನಂತರ ವಿವರವಾಗಿ ನಾವು ಅಂದರೆ ಸ್ಕೋರ್ ಮಾಡೋದಕ್ಕೆ ಹೇಗೆ, ನಾವು ಡಿಸ್ಟಿಂಕ್ಷನ್ ತೆಗೆಯೋದು ಹೇಗೆ, 90 ಆ್ಯಂಡ್ ಅಬೋವ್ ಸ್ಕೋರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಏಕೆಂದರೆ ಫಸ್ಟು ಪಾಸ್ ಆಗಬೇಕಾಗಿರುವಂತಹ ಮೆಟ್ಲನ್ನು ಹತ್ತದಾಗಲೇ ನಾವು ಮುಂದಿನ ಮೆಟ್ಲುಗಳಿಗೆ ಹೋಗೋದಕ್ಕೆ ಸಾಧ್ಯ. ಹಾಗಾಗಿ ಇನ್ನೂವರೆಗೂ ಯಾವ ಮಕ್ಕಳು ಪಾಸಿಂಗ್ ಮಾರ್ಕ್ಸ್ ತೆಗೆಯೋದಕ್ಕೆ ರೆಡಿಯಾಗಿಲ್ಲ ಅವರಿಗೆ ನಾನು ಕೆಲವೊಂದು ಟಿಪ್ಸ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಾವು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳನ್ನು ಪಾಠ ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಓದುವಂತಹ ಮಕ್ಕಳು ಕೇವಲ 4-5 ಇರ್ತಾರೆ. ಇನ್ನು ಉಳಿದಂತೆ ಎಲ್ಲ ಮಕ್ಕಳು ಬಿಲೋ ಆವ್ರೇಜ್ ಆಗಿರೋದ್ರಿಂದ ಅವರಿಗೆ ಎಲ್ರಿಗೂ ಪಾಸಿಂಗ್ ಮಾರ್ಕ್ಸ್ ತೆಗೆಸೋದೇ ನಮಗೂ ಎಲ್ರಿಗೂ ಒಂದು ಜವಾಬ್ದಾರಿಯ ಕೆಲಸ. ಹಾಗಾಗಿ ಈ ಬಾರಿ ಮಕ್ಕಳು ಪಾಸ್ ಆಗೋದಕ್ಕೆ ಹೆದರೋದು ಬೇಡ. ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಕೇವಲ ಸ್ವಲ್ಪ ವಿಷಯಗಳನ್ನು ಪ್ಲ್ಯಾನ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿ ಓದೋದ್ರ ಮೂಲಕ 40 ಮಾರ್ಕ್ಸ್ನ ಆರಾಮಾಗಿ ಪಡೆದುಕೊಳ್ಬಹುದು. ನಾನಿಲ್ಲಿ ಪಾಸಿಂಗ್ ಮಾರ್ಕ್ಸ್ 35 ಇದ್ದರೂ ಕೂಡ 40 ಮಾರ್ಕ್ಸಿಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು 35 ಮಾರ್ಕ್ಸಿಗೆ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ನಾವು 30 ಅಥವಾ ಅದಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ 40 ಅಂಕಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಷ್ಟಕ್ಕೆ ನೀವು ಮಕ್ಕಳು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಕನಿಷ್ಠ 35 ಅಂಕಗಳನ್ನು ಶ್ಯೂರ್ ಆಗಿ ಪಡ್ಕೊಳ್ಬಹುದು. ಈಗ ಈ 40 ಅಂಕಗಳು ಯಾವ ಯಾವ ಭಾಗಗಳಿಂದ ಯಾವ ಬ್ಲಾಕಿಂದ ನಮಗೆ ಸಿಗುತ್ತೆ ಅಂದರೆ, ಮುಖ್ಯವಾಗಿ ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಲಾಕ್ನ ಮರೆಯೋ ಹಾಗೆ ಇಲ್ಲ. ಇದು ಕೊನೆಯ ಭಾಗ.
ಈ ಭಾಗ ಇದರಲ್ಲಿ ಕೇವಲ 12 ಪ್ರಶ್ನೆಗಳನ್ನು ನಾವು ಈಗಾಗಲೇ ಗುರ್ತು ಮಾಡಿದ್ದೀವಿ. ಈ 12 ಪ್ರಶ್ನೆಗಳನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಶ್ನೆಯನ್ನು ಈ ಭಾಗದಲ್ಲಿ ಕೇಳುವಂತಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಸುಲಭವಾಗಿ ಪ್ರತಿಯೊಂದು ಮಗುನು 10 ಅಂಕಗಳನ್ನು ಗಳಿಸ್ಕೊಳ್ಬಹುದು. ಈಗ 10 ಅಂಕಗಳಿಗೆ 12 ಪ್ರಶ್ನೆಗಳನ್ನು ಓದಲೇಬೇಕಾ ಅಂತ ಅನ್ನೋದಾದರೆ ಓದಿದ್ರೆ ತುಂಬ ಆರಾಮು. ಯಾಕೆಂದರೆ ಇನ್ನು ಬೇರೆ ಬ್ಲಾಕ್ಗಳಲ್ಲೂ ಈ ಕ್ವಶನ್ಸ್ ಬರೋದ್ರಿಂದ ಅಲ್ಲಿ ಮಾರ್ಕ್ಸ್ನ ಗಳಿಸೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ 12 ಕ್ವಶನ್ ಓದೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥವ್ರು 6 ಕ್ವಶನ್ಸ್ನ ಓದ್ಬೋದು. ಹಾಗಿದ್ರೆ ಯಾವುದಾದ್ರೂ 6 ಕ್ವಶನ್ಸ್ನ ಓದಬಹುದಾ ಅಂದರೆ ಆ ಥರ ಓದೋದಕ್ಕಾಗೋದಿಲ್ಲ. ಈ 12 ಕ್ವಶನ್ಸನ್ನು ನಾವು 4 ಸೆಟ್ಗಳಾಗಿ ಮಾಡ್ಕೊಂಡಿದ್ದೀವಿ. ಮೊದಲ 3 ಕ್ವಶನ್ಸ್ ಒಂದು ಸೆಟ್ಟಲ್ಲಿದ್ದರೆ ಅದರ ನಂತರದ 3 ಕ್ವಶನ್ಸ್ ಒಂದು ಸೆಟ್ಟಲ್ಲಿ ಇರುತ್ತೆ. ಅದರ ನಂತರದ 3 ಕ್ವಶನ್ಸ್ ಒಂದು ಸೆಟ್ ಆದರೆ ಕೊನೆಯ 3 ಕ್ವಶನ್ಸು ಒಂದು ಸೆಟ್ಟು. ಹಾಗಾಗಿ ನೀವು ಆಯ್ಕೆ ಮಾಡ್ಕೊಳ್ಳೋದೇ ಆದರೆ ಯಾವುದಾದ್ರೂ 2 ಸೆಟ್, ಮೊದಲ 6 ಕ್ವಶನ್ಸ್ ಆದರೂ ಕಲೀರಿ, ಇಲ್ಲ ಕೊನೆಯ 6 ಕ್ವಶನ್ಸ್ ಆದರೂ ಕಲೀರಿ, ಅಥವಾ ಮಧ್ಯದ 3 ಕ್ವಶನ್ಗಳನ್ನಾದರೂ ಕಲಿತು ನೀವು 10 ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬಹುದು. ಇದು ನಾನು ಪಾಸಾಗುವ ವಿದ್ಯಾರ್ಥಿಗಳಿಗೆ ಅಂದರೆ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರುವಂತಹ ಅಂಶಗಳು. ಮೊದಲನೇದಾಗಿ ಈ ಬ್ಲಾಕಿನ ಮೂಲಕ 10 ಅಂಕಗಳು ಪ್ರತಿಯೊಂದು ವಿದ್ಯಾರ್ಥಿನೂ ಗಳಿಸಿದಾಗ ಇನ್ನು ನೆಕ್ಸ್ಟ್ ನಾವು ಉಳಿದಿದ್ದು ಎಷ್ಟು ಪಾಸಾಗಬೇಕು, ನಮಗೆ 25 ಅಂಕಗಳು ಬೇಕು. ಸೊ ಅದನ್ನು ಎಲ್ಲಿ ನಾವು ಗಳಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಭಾಗ ಎ ಮತ್ತು ಬಿ ಯಲ್ಲಿ. ಭಾಗ ಎ 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಭಾಗ. ಇದರಲ್ಲಿ 10 ಅಂಕಗಳನ್ನು ತುಂಬ ಸುಲಭವಾಗಿ ನಾವು ಗಳಿಸ್ಕೊಳ್ಬಹುದು. ಹಾಗೆ ಭಾಗ ಬಿ 2 ಅಂಕಗಳಿಗೆ ಸಂಬಂಧಪಟ್ಟಂತಹ ಭಾಗ. ಇದನ್ನು ನಾವು ತುಂಬ ಸುಲಭವಾಗಿ ಗಳಿಸ್ಕೊಳ್ಬೋದು. ಹೇಗೆ ನೋಡಿ, ಕೇವಲ ಇಲ್ಲೂ ಕೂಡ 12 ಚಾಪ್ಟರಿಂದ ಎಲ್ಲ ಕ್ವಶನ್ಸು ಓದಬೇಕಾ, 1 ಮಾರ್ಕಿಂದು 2 ಮಾರ್ಕಿಂದು ಓದಬೇಕಾ ಅಂತ ಹೇಳಿದ್ರೆ ಬೇಡ, ಇಲ್ಲೂ ಚಾಯ್ಸ್ ಮಾಡೋಣ. ಕೇವಲ 6 ಚಾಪ್ಟರ್ಸ್ನ ನೀವು ಕರೆಕ್ಟಾಗಿ ಕಲಿತ್ರೆ, ಈಗ ನಾವು ಚಾಪ್ಟರ್ಸೇ ಚಾಯ್ಸ್ ಮಾಡ್ತಾ ಇರ್ಬೇಕಾದ್ರೆ ಆ ಚಾಪ್ಟರ್ ಒಳಗಡೆ ಬಂದು ಮತ್ತೆ ಕ್ವಶನ್ಸ್ ಚಾಯ್ಸ್ ಮಾಡೋ ಹಂಗಿಲ್ಲ. ನಾವು 12 ಚಾಪ್ಟರ್ಗಳಲ್ಲಿ 6 ಚಾಪ್ಟರ್ನ ಬಿಟ್ಟು ಕೇವಲ 6 ಚಾಪ್ಟರ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರು ಕರೆಕ್ಟಾಗಿ. ಅಂದರೆ ಮೊದಲ ಚಾಪ್ಟರು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, 2ನೇ ಚಾಪ್ಟರು ನಿರ್ವಹಣೆಯ ತತ್ವಗಳು, 4ನೇ ಚಾಪ್ಟರು ಯೋಜಿಸುವಿಕೆ, 6ನೇ ಚಾಪ್ಟರು ಸಿಬ್ಬಂದಿ ನಿರ್ವಹಣೆ, 11 ಮಾರಾಟ ಪ್ರಕ್ರಿಯೆ, ಹಾಗಾಗಿ ಮತ್ತೆ 12 ಗ್ರಾಹಕನ ರಕ್ಷಣೆ. ಈ 6 ಚಾಪ್ಟರ್ನ ಕವರ್ ಮಾಡಿದಾಗ ನೀವು 2 ಮಾರ್ಕಿನ 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು. 1 ಅಂಕದ 9 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು. ಇದರಲ್ಲೇ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಡುತ್ತೆ. ಇನ್ನೊಂದು ಕ್ವಶನ್ ಬರೀಲೇಬೇಕು ಅನ್ನೋದಾದರೆ ನೀವು ನಿಯಂತ್ರಿಸುವಿಕೆ, 8ನೇ ಚಾಪ್ಟರ್ ಆದಂತಹ ನಿಯಂತ್ರಿಸುವಿಕೆ ಅಥವಾ 10ನೇ ಚಾಪ್ಟರ್ ಆದಂತಹ ಹಣಕಾಸು ಮಾರುಕಟ್ಟೆಯಲ್ಲಿ ಎಕ್ಸ್ಪ್ಯಾಂಡ್ ಕ್ವಶನ್ಸ್ ಬರುತ್ತೆ. ನಿಯಂತ್ರಿಸುವಿಕೆಯಲ್ಲಿ ಕೇವಲ 3 ಇದೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕ್ವಶನ್ಸು. ಹಾಗೆ 10ನೇ ಚಾಪ್ಟರ್ಲಿ 5 ಇದೆ. ಇದಿಷ್ಟನ್ನು ಕಲಿತ್ರೆ 1 ಎಕ್ಸ್ಪ್ಯಾನ್ಷನ್ ಕ್ವಶನ್ ಇದ್ದೇ ಇರುತ್ತೆ. ಆರಾಮಾಗಿ 40 ಅಂಕಗಳನ್ನು ಸ್ಕೋರ್ ಮಾಡಿಕೊಂಡು ಪಾಸ್ ಆಗಬಹುದು. ಇದು ಮುಖ್ಯವಾಗಿ ಪಾಸ್ ಆಗಬೇಕಾಗಿರೋ ಮಕ್ಕಳಿಗೆ ಹೇಳ್ತಾ ಇದ್ದು. ಯಾಕೆಂದರೆ ಪಾಸ್ ಆಗೋದಕ್ಕೆ ಫಸ್ಟ್ ಪ್ರಿಪ್ರೇಷನ್ ಮಾಡ್ಕೊಂಡು ನಂತರದಲ್ಲಲ್ವ ನಾವು 50 ಮಾರ್ಕ್ಗಿಂತ ಹೆಚ್ಚಿನ ಅಂಕ ಗಳಿಸೋದು ಹೇಗೆ, ಫಸ್ಟ್ ಕ್ಲಾಸ್ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ಫಸ್ಟ್ ಇಷ್ಟಕ್ಕೆ ರೆಡಿಯಾಗಿ ಪಾಸ್ ಆಗ್ತೀವಿ ಅನ್ನೋಂತಹ ನಂಬಿಕೆ ಬಂದ ಮೇಲೆ ನೆಕ್ಸ್ಟ್ ಸ್ಕೋರಿಂಗಿಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಕಂಟಿನ್ಯೂಷನಲ್ಲಿ ನಿಮಗೆ ವಿವರವನ್ನು ಹೇಳ್ತಾ ಬರ್ತೀನಿ. ಸೊ ನಾನು ಪ್ರತಿ ಭಾಗಕ್ಕೂ ಬರೋಕ್ಕೂ ಮುಂಚೆ ಕೆಲವೊಂದು 4 ಜನರಲ್ ಇನ್ಸ್ಟ್ರಕ್ಷನ್ಸ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಈ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ರೆ, ನಾನು ಈಗಿನ್ನೂ ಹೇಳಿದೆ ನಮ್ಮ ಹತ್ರ 5 ಭಾಗಗಳಿದೆ, ABCDE. ಈ ಭಾಗಗಳ ಪ್ರಶ್ನೆಗಳನ್ನು ಉತ್ತರ ಬರಿಬೇಕಾದ್ರೆ ಸಾಧ್ಯವಾದಷ್ಟು ಒಂದು ಬ್ಲಾಕನ್ನು ಆಯ್ಕೆ ಮಾಡಿಕೊಂಡಾಗ, ಈ ಬ್ಲಾಕ್ ಆಯ್ಕೆ ಮಾಡ್ಕೊಳ್ಳೋದು ಯಾವುದಾದ್ರೂ ಆಗಿರ್ಬೋದು. ಮೊದಲು ನೀವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೊನೆಯ ಭಾಗವನ್ನು ಬೇಕಾದರೂ ಉತ್ತರಗಳನ್ನು ಬರಿಬಹುದು, ಡಿಗಾದರೂ ಬರಿಬಹುದು, ಬಿಗಾದರೂ ಬರಿಬಹುದು. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಸಂಬಂಧಪಟ್ಟಂತಹ ಕನಿಷ್ಠ ಎಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು ಅವೆಲ್ಲ ಒಂದು ಕಡೆಗೆ ಬರೀರಿ. ಮಿಕ್ಸ್ ಮಾಡ್ತಾ ಹೋದರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಎಷ್ಟು ಕನಿಷ್ಠ ಬರಿಬೇಕಿತ್ತು ಅಷ್ಟು ಬರ್ದಿದೀವೋ ಇಲ್ವೋ ಅನ್ನುವಂತಹ ಕನ್ಫ್ಯೂಷನ್ ಆಗಿ ಕೆಲವೊಂದು ಕ್ವಶನ್ಸ್ಗಳನ್ನು ಬಿಟ್ಟು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಒಂದು ಭಾಗವನ್ನು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ಸಂಬಂಧಪಟ್ಟಂತಹ ಕನಿಷ್ಠ ಪ್ರಶ್ನೆಗಳು ಎಷ್ಟು ಕೇಳಿದ್ದಾರೆ, ಅಂದರೆ ಭಾಗ ಎಲ್ಲಿ ಕನಿಷ್ಠ 10ನ ಆನ್ಸರ್ ಮಾಡಬೇಕು, ಅದು ಒಂದೇ ಕಡೆ ಆನ್ಸರ್ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಭಾಗ ಬಿಲಿ 10 ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು, ಅದು ಒಂದು ಕಡೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಭಾಗ ಸಿ ಮತ್ತು ಡಿಯಲ್ಲಿ ಕನಿಷ್ಠ 7 ಮತ್ತು 4 ಪ್ರಶ್ನೆಗಳನ್ನು ಉತ್ತರ ಬರೀಬೇಕು, ಅದು ಒಂದು ಕಡೆ ಬರೆಯೋದಕ್ಕೆ ಪ್ರಯತ್ನ ಪಡಿ.
ಹಾಗೆ ಇಲ್ಲಿ ಇನ್ನೂ ಒಂದು ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಕೆಲವು ಮಕ್ಕಳಿಗೆ ಏನಾಗುತ್ತೆ, ಚೆನ್ನಾಗಿ ಓದುವಂತಹ ಮಕ್ಕಳು ಭಾಗ ಎ ಮತ್ತೆ ಬಿ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಗೊತ್ತಿರುತ್ತೆ ಅವರಿಗೆ, ಕನಿಷ್ಠ 10 ಅಟೆಂಡ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಉತ್ತರ ಗೊತ್ತಿರುತ್ತೆ. ಈ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ಗಾದ್ರೆ ಅಲ್ಲೇ ಬೇಕಾದ್ರೆ ಆನ್ಸರ್ ಮಾಡಿದ್ರು ನಡೆಯುತ್ತೆ. ಅಂದ್ರೆ 1-2 ನಿಮಿಷ ಜಾಸ್ತಿ ಆಗೋದ್ರಿಂದ ಅದು ನಮಗೆ ಅಷ್ಟೊಂದು ಎಫೆಕ್ಟ್ ಮಾಡಲ್ಲ. ಹಾಗಾಗಿ ನಿಮ್ಗೆ ಎಕ್ಸ್ಟ್ರಾ ಗೊತ್ತಿರುವಂತಹ 1 ಅಥವಾ 2 ಕ್ವಶನ್ಸ್ನ ಅದು ಕಂಟಿನ್ಯೂಷನ್ ಆಗಿ ಅಟೆಂಡ್ ಮಾಡ್ತಾ ಬನ್ನಿ. ಆದ್ರೆ 4 ಅಂಕದ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಕೆಲವು ಸಲ ಸ್ಕೋರ್ ಮಾಡುವಂತಹ ಮಕ್ಕಳಿಗೆ ಆತರ ಬರ್ದಿದ್ರೆ ಒಳ್ಳೇದು. ಯಾಕೆಂದ್ರೆ 10 ಅಟೆಂಡ್ ಮಾಡಿ ಬಂದ್ರು ಅವರಿಗೆ ಶ್ಯೂರ್ ಇರುತ್ತೆ 10 ಸರಿ ಇದೆ ಅಂತ. ಮಧ್ಯದಲ್ಲಿ ಯಾವ್ದಾದ್ರು 1 ತಪ್ಪು ಮಾಡ್ಬಿಟ್ರು 1 ಮಾರ್ಕ್ ಹೋಗುವಂತ ಸಾಧ್ಯತೆ ಇರುತ್ತೆ. ಎಕ್ಸ್ಟ್ರಾ ಅಟೆಂಡ್ ಮಾಡಿದ್ರೆ ಅದ್ರ ಕಡೆಯಿಂದ ಇಲ್ಲಿ ತಪ್ಪಾಗಿದ್ರು ಕೂಡ ಎಕ್ಸ್ಟ್ರಾ ಕ್ವಶನ್ ಕಡೆಯಿಂದ ಅವರಿಗೆ ಮಾರ್ಕ್ಸ್ ನ ತಗೊಂಡು 100 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದು 100 ಮಾರ್ಕ್ಸ್ ಸ್ಕೋರ್ ಮಾಡುವಂತಹ ಮಕ್ಕಳು 1 ಮಾರ್ಕ್ 2 ಮಾರ್ಕ್ ಬ್ಲಾಕ್ ಅಲ್ಲಿ 1-2 ಎಕ್ಸ್ಟ್ರಾ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಆ ಮಕ್ಳಿಗೆ ಗೊತ್ತಿರುತ್ತೆ, ಅದನ್ನ ಅಲ್ಲೇ ಅಟೆಂಡ್ ಮಾಡೋದು ಸೂಕ್ತ ಅಂತ ಅನ್ಸುತ್ತೆ. ಇದೇ ರೀತಿಲಿ ಆದ್ರೆ 4 ಮಾರ್ಕ್ಸ್ ಮತ್ತೆ 8 ಮಾರ್ಕ್ಸ್ ಕ್ವಶನ್ ಎಕ್ಸ್ಟ್ರಾ ಗೊತ್ತಿದೆ ಅಂತ ಅನ್ಕೊಳ್ಳಿ. ಅವಾಗ ಅದನ್ನ ಅಲ್ಲೇ ಬರಿತಾ ಹೋದ್ರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. 4 ಮಾರ್ಕ್ಸ್ ಅಲ್ಲಿ 7 ಅಟೆಂಡ್ ಮಾಡಬೇಕು, 8 ಗೊತ್ತಿದೆ ಅಥವಾ 9 ಗೊತ್ತಿದೆ, 2 ಕ್ವಶನ್ ಅಲ್ಲೇ ಬರೆಯಕ್ ಹೋದ್ರೆ 8 ಮಾರ್ಕ್ಸ್ ಬ್ಲಾಕಿಗೆ ಟೈಮ್ ಶಾರ್ಟೇಜ್ ಆಗುತ್ತೆ. ಇಲ್ಲ 8 ಮಾರ್ಕ್ಸ್ ಬ್ಲಾಕ್ ಅಲ್ಲಿ 4 ಅಟೆಂಡ್ ಮಾಡಬೇಕು, ಎಕ್ಸ್ಟ್ರಾ ಗೊತ್ತಿದೆ 1 ಅಥವಾ 2, ಅಲ್ಲಿ ಬರೀತಾ ಹೋದ್ರೆ ಈ ಬ್ಲಾಕಿಗೆ ಶಾರ್ಟೇಜ್ ಆಗ್ಬೋದು. ಹಾಗಾಗಿ ಅಲ್ಲ ಆ ತರ ಮಾಡೋದಕ್ಕೆ ಹೋಗ್ಬೇಡಿ. 4 ಮತ್ತು 8 ಮಾರ್ಕ್ಸ್ ಬ್ಲಾಕ್ ಬರಿಬೇಕಾದ್ರೆ ಕನಿಷ್ಠ ಏನ್ ಅಟೆಂಡ್ ಮಾಡ್ಬೇಕು ಫಸ್ಟ್ ಅದನ್ನ ಅಟೆಂಡ್ ಮಾಡಿ, ನಂತರ ಟೈಮ್ ಉಳಿತಾ ಇದೆ, ನಮ್ಗೆ ಇನ್ನೂ ಟೈಮ್ ಇದೆ ಅಂತ ಅನಿಸ್ದಾಗ ಎಕ್ಸ್ಟ್ರಾ ಕ್ವಶನ್ಸ್ ರೂಪದಲ್ಲಿ ಕೊನೆಗೆ 4 ಅಂಕದ ಎಷ್ಟು ಎಕ್ಸ್ಟ್ರಾ ಬರಿಬೇಕು, 8 ಅಂಕದ ಎಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಬರಿಬೇಕು ಅದನ್ನ ಬರೆದ್ರೆ ಸೂಕ್ತ. ಹೆದರ್ಕೊಳ್ಳೋದು ಬೇಡ. ನಾವ್ ಇಲ್ಲಿ ದೂರ ಬರ್ದಿದೀವಲ್ಲ, ಲಾಸ್ಟಿಗೆ ಬರ್ದಿದೀವಲ್ಲ, ಮಾರ್ಕ್ಸ್ ಕೊಡಲ್ವೇನೋ ಅಂತ ಹೆದರ್ಕೊಳ್ಳೋಂಥದ್ದು ಬೇಡ. ನಾವು ಕನಿಷ್ಠ 7 ಪ್ರಶ್ನೆ ಬರಿಬೇಕು 4 ಅಂಕದ್ದು ಅಂತ ಅಂದಾಗ ನೀವು 8 ಅಟೆಂಡ್ ಮಾಡಿದೀರಾ ಅಂದ್ರೆ ಹೈಯೆಸ್ಟ್ 7ನ ಪರಿಗಣಿಸ್ತೀವಿ. ಲೀಸ್ಟ್ ಕಡಿಮೆ ಅಂಕ ಪಡೆದಂತಹ ಒಂದು ಕ್ವಶನ್ ನಾವು ಎಕ್ಸ್ಟ್ರಾ ಅಂತ ಗುರುತಿಸ್ತೀವಿ, ಅದು ಎಲ್ಲಿದ್ರು ಸಹ. ಹಾಗಾಗಿ ಇವ್ರು ಎಕ್ಸ್ಟ್ರಾ ಬರೆಯೋ ವಿದ್ಯಾರ್ಥಿಗಳು ಕೊನೆಗೆ ಬರೆದ್ರೆ ಅಡ್ಡಿಲ್ಲ. ಈಗ 7 ಪ್ರಶ್ನೆಗಳನ್ನ ಬರಿಬೇಕು ಅಂತಿದ್ರೆ 8ನೇದು ಅಲ್ಲೇ ಬರ್ಕೊಂಡು ಕೂತ್ಕೊಂಡ್ರೆ ಕೊನೆಗೆ ಅವ್ರಿಗೆ ಟೈಮ್ ಕಷ್ಟ ಆಗುತ್ತೆ. ಇನ್ನೊಂದು ಬ್ಲಾಕ್ ಅಟೆಂಡ್ ಮಾಡ್ಬೇಕಾಗಿರೋದ್ರಿಂದ ಅದಕ್ಕೆ ಶಾರ್ಟೇಜ್ ಮಾಡ್ಕೊಂಡ್ರೆ ಈಗ ಮಾರ್ಕ್ಸ್ ಅಲ್ಲಿ ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ, 100 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಹಾಗಾಗಿ ಫಸ್ಟ್ 7 ಅಟೆಂಡ್ ಮಾಡಿ. 7 ಹೇಗೆ ಅವ್ರಿಗೆ ಯಾವ್ದ್ರ ಮೇಲೆ ತುಂಬಾ ನಂಬಿಕೆ ಇರುತ್ತೆ, ಶ್ಯೂರ್ ಇರುತ್ತೆ, ಈ 7ಕ್ಕೆ ನನಗೆ ತುಂಬಾ ಚೆನ್ನಾಗಿ ಆನ್ಸರ್ ಗೊತ್ತು ಅಂತ ಅನಿಸ್ತಿರುತ್ತಲ್ಲ, ಆ 7ನ ಅಟೆಂಡ್ ಮಾಡ್ಲಿ. 8ನೇದು ಶ್ಯೂರ್ ಇದೆ ಅಂದಾಗ ಅದನ್ನ ಲಾಸ್ಟಿಗೆ ಅಟೆಂಡ್ ಮಾಡ್ಲಿ, 8 ಮಾರ್ಕ್ಸ್ ಬ್ಲಾಕ್ ಕಂಪ್ಲೀಟ್ ಆದ್ಮೇಲೆ ಮಾಡ್ಲಿ ಅಂತ. ಆತರ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಸರಿ ಮಾಡಬಹುದು ಅನ್ನೋದು ಒಂದು ಸಜೆಷನ್. 2ನೇ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಶ್ನೆ ಸಂಖ್ಯೆಯನ್ನ ಕರೆಕ್ಟ್ ಆಗಿ ನಮೂದು ಮಾಡಿ ಅಂತ. ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಅವ್ರಿಗೆ ತೋಚದಂತೆ ಕಂಟಿನ್ಯೂಸ್ ನಂಬರ್ ಕೊಟ್ಕೊಳ್ತಾ ಹೋಗ್ತಾರೆ. ಈ ತರ ಕೊಡೋದ್ರಿಂದ ಅವರಿಗೆ ಮಾರ್ಕ್ಸ್ ಸಿಗದೆ ಇರಬಹುದು. ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ನಾವು ಒಂದು ಮೆನ್ಷನ್ ಮಾಡಿರ್ತಾರೆ ಕ್ವಶನ್ ನಂಬರು, ಈಗ ನಾನು ಒಂದು ಪ್ರಶ್ನೆನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಕ್ವಶನ್ ಪೇಪರ್ ನೋಡ್ಕೊಳ್ಬೇಕು, ಅದರ ಸಂಖ್ಯೆ ಏನಿದೆ ಅದೇ ಸಂಖ್ಯೆಯನ್ನ ನಮ್ಮ ಉತ್ತರ ಪತ್ರಿಕೆಯಲ್ಲಿ ನಮೂದು ಮಾಡ್ಕೊಳ್ಬೇಕು. ಆವಾಗ ನಮಗೆ ಸರಿಯಾದ ಅಂಕಗಳು, ಸಂಪೂರ್ಣ ಅಂಕಗಳು ಲಭಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇನ್ನೂ ಒಂದು ವಿಷಯನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದು ಪಾಸಿಂಗ್ ಮಕ್ಕಳಿಗೆ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರುವಂತಹ ಅಂಶ. ಸಾಮಾನ್ಯವಾಗಿ ಕೆಲವು ಮಕ್ಕಳು ಥಿಯರಿ ಸಬ್ಜೆಕ್ಟ್ಸ್ ನ ಇಷ್ಟಪಡುವಂತಹ ಮಕ್ಕಳು ಕೆಲವರು ಇರ್ತಾರೆ, ಪ್ರಾಬ್ಲಮ್ಸ್ ಪೇಪರ್ಸ್ ನ ಇಷ್ಟಪಡುವಂತಹ ಮಕ್ಕಳು ಕೆಲವರು ಇರ್ತಾರೆ. ಇಲ್ಲಿ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಅಕೌಂಟೆನ್ಸಿ ಮತ್ತೆ ವ್ಯವಹಾರ ಅಧ್ಯಯನ 2 ಟ್ವಿನ್ ಸಬ್ಜೆಕ್ಟ್ಸ್ ಗಳಾಗಿರೋದ್ರಿಂದ ಕೆಲವರಿಗೆ ಅಕೌಂಟೆನ್ಸಿ ತುಂಬಾ ಇಷ್ಟ ಆಗುತ್ತೆ, ನನ್ಗೆ ಅದ್ರಲ್ಲಿ ತುಂಬಾ ಸ್ಕೋರ್ ಮಾಡೋದಕ್ಕೆ ಸಾಧ್ಯ, ಅಥವಾ ಕನಿಷ್ಠ 40ಕ್ಕಿಂತ ಜಾಸ್ತಿ ತೆಗಿತೀನಿ ಅಂತಹ ಮಕ್ಕಳಿದ್ರೆ ಅಲ್ಲಿ 40 ಅಂಕ ಗಳಿಸಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 30 ಅಂಕ ಗಳಿಸಿದ್ರು ಕೂಡ ಅದು ಪಾಸೇನೆ. ಇಲ್ಲ ಬಿಸ್ನೆಸ್ ಸ್ಟಡೀಸ್ ನಂಗೆ ಥಿಯರಿ ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಾಬ್ಲಮ್ಸ್ ಗಿಂತ ಅಂತ ಅಂದಾಗ ನಾವು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 40 ಅಂಕ ಗಳಿಸಿ ಅಕೌಂಟೆನ್ಸಿಲ್ 30 ಅಂಕ ತೆಗೆದ್ರು ಕೂಡ ಅದು ಪಾಸೇನೆ. ಸೊ ಹಾಗಾಗಿ ಇದು ಟ್ವಿನ್ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ 40-30 ರೇಷಿಯೋ ಬಂದ್ರೂ ಕೂಡ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆದ್ರೂ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಪ್ರತಿಯೊಂದು ಮಗುನು ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ 35 ಅಂಕಗಳಿಗೆ ತಯಾರಿಯನ್ನ ನಡೆಸ್ಕೊಂಡ್ರೆ ತುಂಬಾ ಉತ್ತಮ. ಸೊ ಇದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ಹೇಳಿರಂಥದ್ದು. ಈಗ ನೆಕ್ಸ್ಟು ಪ್ರತಿಯೊಂದು ಭಾಗಕ್ಕೂ ಬರ್ತಾ ಇದ್ದೀನಿ ನಾನು. ನನ್ನ ಸಜೆಷನ್ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಲಾಸ್ಟ್ ಬ್ಲಾಕ್ ಏನಿದೆ, ಈ ಬ್ಲಾಕ್ ಏನಿದೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಥವಾ ಪ್ರಾಯೋಗಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ವಿಭಾಗ ಏನಿದೆ ಆ ಕ್ವಶನ್ಸ್ನ ಫಸ್ಟು ಆಯ್ಕೆ ಮಾಡ್ಕೊಂಡು ಅದನ್ನ ಫಸ್ಟ್ ಬರೀರಿ ಅಂತ. ಯಾಕೆಂದ್ರೆ ಕೇವಲ ಪರೀಕ್ಷೆ ಪ್ರಾರಂಭ ಆದ 10 ನಿಮಿಷದ ಒಳಗಡೆನೆ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ 10 ಅಂಕಗಳು ನಮ್ಮ ಕೈಲಿದೆ ಅಂತ ನಮಗೆ ನೆಮ್ಮದಿ ಉಂಟಾಗತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ
ಕೆಲವೊಮ್ಮೆ ನಾನು ಎಷ್ಟೋ ವಿದ್ಯಾರ್ಥಿಗಳನ್ನು ಗಮನಿಸಿದ್ದೀವಿ, 4 ಅಂಕದ ಪ್ರಶ್ನೆಗಳು 8 ಅಂಕದ ಪ್ರಶ್ನೆಗಳನ್ನು ಬರಿತಾ ಹೋಗ್ತಿರ್ತಾರೆ, ಅವರಿಗೆ ಟೈಮ್ ಆಗಿರೋದೇ ಗೊತ್ತಿರಲ್ಲ. ಆವಾಗ ಗೊತ್ತಿರುವ ಈ ಪ್ರಶ್ನೆಗಳನ್ನು ಬಿಟ್ಟು ಬಂದ್ಬಿಡ್ತಾರೆ, 10 ಮಾರ್ಕ್ಸ್ ಅವರಿಗೆ ಸಿಗದೇ ಇಲ್ಲ. ಸೊ ಈ ಥರ ಆಗೋದು ಬೇಡ. ಹಾಗಾಗಿ ಅದರಲ್ಲೂ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಅನ್ನೋ ರೀತಿಯಲ್ಲಿ ಗೊತ್ತಿರುವ ಕ್ವಶನಿಗೆ ಆನ್ಸರ್ನ ನೀಟಾಗಿ ಬರೆಯೋದ್ರ ಮೂಲಕ ವ್ಯಾಲ್ಯೂರ್ಗೂ ಕೂಡ ಇವರ ಬಗ್ಗೆ ಒಂದು ಒಳ್ಳೆಯ ನಂಬಿಕೆಯನ್ನು ಮೂಡಿಸ್ಬೋದು. ಹಾಗಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಲಾಕ್ಸ್ನ ಫಸ್ಟು ಆಯ್ಕೆಯನ್ನು ಮಾಡ್ಕೊಳ್ಳಿ. ಅದನ್ನು ಬರೆಯೋದ್ರ ಮೂಲಕ ಕೇವಲ 10 ನಿಮಿಷದಲ್ಲಿ ನಾವು 2 ಕ್ವಶನ್ನ ಬರೀಬಹುದು. 10 ಅಂಕಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಇದ್ರ ಮೂಲಕ ಸಿಗುತ್ತೆ. ನೆಕ್ಸ್ಟ್ ನಾವು ಮತ್ತೆ ABCD ಅಂತ ಹೇಳಿ ಕಂಟಿನ್ಯೂ ಮಾಡಬಹುದು. ಸೊ ಈಗ ಈ ಬ್ಲಾಕಿಗೆ ಬಂದಾಗ ಇಲ್ಲಿ 12 ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದೆ. ಸೊ 12 ಪ್ರಶ್ನೆಗಳಲ್ಲಿ ಈ ವರ್ಷ 4 ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗತ್ತೆ. ಸೊ ಅಂದ್ರೆ ಈ 12 ಬಿಟ್ಟು ಬೇರೆ ಯಾವುದೇ ಕ್ವಶನ್ಸ್ ಈ ಬ್ಲಾಕಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ 4 ಕ್ವಶನ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಬಹುದು. ವಿದ್ಯಾರ್ಥಿಗಳು 2ಕ್ಕೆ ಆನ್ಸರ್ ಮಾಡಬೇಕು. 1 ಕ್ವಶನಿಗೆ 5 ಅಂಕಗಳು, ಒಟ್ಟು 10 ಅಂಕಗಳು ಇಲ್ಲಿ ಲಭಿಸುತ್ತೆ. ಈ 12 ಕ್ವಶನ್ಸ್ ಹೇಗೆ ಇಡಲಾಗಿದೆ ಅಂತ ಹೇಳಿದ್ರೆ, ಸೊ ಹೇಗೆ ನಾವು ಈ 4 ಕ್ವಶನ್ಸ್ನ ಸೆಲೆಕ್ಟ್ ಮಾಡ್ತೀವಿ ಕ್ವಶನ್ ಪೇಪರಲ್ಲಿ ಅಂತ ಹೇಳಿದ್ರೆ, ಮೊದಲ 3 ಅಧ್ಯಾಯದಲ್ಲಿ 1 ಕ್ವಶನ್ ಪೇಪರಲ್ಲಿ ಕಾಣಬಹುದು. ಹಾಗೆ ನೆಕ್ಸ್ಟ್ 3 ಚಾಪ್ಟರ್ಸ್ 4ರಿಂದ 6ನೇ ಅಧ್ಯಾಯದಲ್ಲಿ 1 ಕ್ವಶನ್ನ ಕಾಣಬಹುದು. ನಂತರದ 3 ಚಾಪ್ಟರ್ಸ್ 7ರಿಂದ 9ರಲ್ಲಿ 1 ಕ್ವಶನ್ ಕಾಣಬಹುದು. ಮತ್ತೆ ಕೊನೆಯ 3 ಚಾಪ್ಟರ್ಗಳಾದಂತಹ 10ರಿಂದ 12ರಲ್ಲಿ 1 ಪ್ರಶ್ನೆಯನ್ನ ಕಾಣಬಹುದು. ಸೊ ಈ ರೀತಿ 4 ಪ್ರಶ್ನೆಗಳು ಬರೋದ್ರಿಂದ 2ಕ್ಕೆ ಉತ್ತರವನ್ನ ಬರೀಬಹುದು. ಈಗಾಗಲೇ ಹೇಳ್ದೆ ನಾನು, 12 ಕಲಿಬೇಕಾ ಅಂತ ಅನ್ನೋದಾದ್ರೆ ಓದುವಂತಹ ಮಕ್ಕಳು 12ನೂ ಕಲೀರಿ, ತುಂಬಾ ಕಷ್ಟ ಆಗ್ತಾ ಇದೆ, ನನಗೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಕ್ಕಳು 6 ಪ್ರಶ್ನೆಗಳಿಗೆ ತಯಾರಿಯನ್ನ ನಡೆಸ್ಕೊಳ್ಬಹುದು. ಈ 6 ಹೇಗಾಗಿರ್ಬೇಕು ಅಂದ್ರೆ ಮೊದಲ 3 ಅಥವಾ ನಂತರದ 3, ಅಂದ್ರೆ ಮೊದಲ 6 ಕ್ವಶನ್ಸ್ ಆಗಿರ್ಬೇಕು, ಇಲ್ಲ ಲಾಸ್ಟ್ 6 ಆಗಿರ್ಬೇಕು, ಇಲ್ಲ ಮಧ್ಯದ 6 ಆಗಿರ್ಬೇಕು. ಈ ತರ ಓದ್ಕೊಂಡು ನಾವು 10 ಅಂಕಗಳನ್ನ ಪಡ್ಕೊಳ್ಬಹುದು. ಸಾಧ್ಯವಾದ್ರೆ 12 ಪ್ರಶ್ನೆಗಳಿಗೆ ಎಲ್ಲಾ ಮಕ್ಕಳು ಕಲಿತ್ರೆ ಏನ್ ಪ್ರಯೋಜನ ಆಗತ್ತೆ ಅಂತ ಹೇಳಿದ್ರೆ, ಈ ಕ್ವಶನ್ಸು ಬೇರೆ ಬ್ಲಾಕ್ಸ್ 2 ಅಂಕದ ವಿಭಾಗದಲ್ಲಿ, 4 ಅಂಕದ ವಿಭಾಗದಲ್ಲಿ, ಹಾಗೆ 8 ಅಂಕದ ವಿಭಾಗಗಳಲ್ಲೂ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಅಲ್ಲಿ ನಾವು ಸುಲಭವಾಗಿ ಅಂಕಗಳನ್ನ ಗಳಿಸ್ಕೊಳ್ಬಹುದು. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಲಾಕ್ ಅಲ್ಲಿ ನಾವು ಆನ್ಸರ್ ಮಾಡಬೇಕಾದ್ರೆ ನೇರವಾಗಿ ಸೈಡ್ ಪಾಯಿಂಟ್ಸ್ನ ಬರೆದ್ರೆ ಸಾಕು. ಇನ್ನು ಎಕ್ಸ್ಟ್ರಾ ಏನು ಬರೆಯೋದು ಬೇಡ, ವಿವರಣೆಯನ್ನ ಬರೆಯೋದು ಬೇಡ. ಸೈಡ್ ಪಾಯಿಂಟ್ಸ್ ಬರೆದ್ರೆ ನಮ್ಗೆ 5 ಅಂಕಗಳು ಲಭಿಸುತ್ತೆ. ಆದ್ರೆ ಇವೇ ಕ್ವಶನ್ಸ್ ಏನಾದ್ರು 4 ಅಂಕ ಅಥವಾ 8 ಅಂಕದ ಬ್ಲಾಕ್ಸ್ ಅಲ್ಲಿ ಬಂದ್ರೆ ಅಲ್ಲಿ ಬರೀ ಸೈಡ್ ಪಾಯಿಂಟ್ಸ್ ಬರೆದ್ರೆ ಸಾಕಾಗೋದಿಲ್ಲ. ಸೈಡ್ ಪಾಯಿಂಟ್ಸ್ ಜೊತೆಗೆ ಸ್ವಲ್ಪ ವಿವರಣೆಯನ್ನ ಬರಿಬೇಕಾಗತ್ತೆ. ಉದಾಹರಣೆ ಕೊಡ್ಬೋದಾ? ಹಾ ಮೇಡಮ್, ಇಲ್ಲಿ ಸುಮಾರು ಕ್ವಶನ್ಸ್ ಇದೆ. ಈಗ ಮ್ಯಾಸ್ಲೋ ಅವರ ಮ್ಯಾಸ್ಲೋ ಹೈರಾರ್ಕಿ ಅಂತ ಹೇಳಿ ಒಂದು ನಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಲಾಕ್ ಇದೆ. ಈ ಕ್ವಶನ್ ಅಲ್ಲಿ ನಾವು ಟ್ರಯಾಂಗ್ಯುಲರ್ ಅಲ್ಲಿ ಅಗತ್ಯತೆಗಳನ್ನ ವರ್ಗ ಶ್ರೇಣಿಯನ್ನ ಮಾಡ್ಕೊಂಡಿದೀವಿ. ಸೊ ಇದ್ರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಮೂಲ ಶಾರೀರಿಕ ಅಗತ್ಯತೆಗಳು ಬರುತ್ತೆ, ಸುರಕ್ಷತೆಯ ಅಗತ್ಯತೆಗಳು ಬರುತ್ತೆ, ಸೇರ್ಪಡೆ. ಕರೆ ಇದೆ ನೋಡೋಣ. ಹಾ ಮೇಡಮ್, ನಮಸ್ತೆ. ನಮಸ್ತೆ ನಮಸ್ತೆ ಮ್ಯಾಮ್. ಹಾ ಮಾತಾಡಿ, ನಿಮ್ಮ ಹೆಸರು? ನನ್ನ ಹೆಸರು ಪೂಜಾ ಅಂತ ಹೇಳಿ. ಮ್ಯಾಮ್, ಈಗ ಬಿಸ್ನೆಸ್ ಸ್ಟಡೀಸ್ ನೀವು ಹೇಳ್ತಾ ಇದ್ರೆ, ಹಾ ಹೇಳಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುವಂತ ಕ್ವಶನ್ಸ್ ಬಗ್ಗೆ ಹೇಳ್ತಾ ಇದ್ರೆ, ಹಾ ಹೇಳಿ. ನಮ್ಗೆ 4 ಮಾರ್ಕ್ಸ್ ಮತ್ತೆ 8 ಮಾರ್ಕ್ಸ್ ಕ್ವಶನ್ಸ್, ಮತ್ತೆ ಇವಾಗ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಮಾಡಿರೋದ್ರಿಂದ ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಯಾವ ಚಾಪ್ಟರ್ ಅಲ್ಲಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ, ಅಂದ್ರೆ ಪ್ರತಿ ಪಾಠಕ್ಕೂ ಎಷ್ಟು ಅನ್ನೋದ್ರ ಬಗ್ಗೆ ಹೇಳ್ಬೇಕಿತ್ತು. ಆಯ್ತಾಯ್ತು, ಅದನ್ನ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 4 ಅಂಕ ಮತ್ತೆ 2 ಅಂಕ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ವಿಭಾಗವಾರು ಹೇಳ್ತಾ ಬರ್ತಾ ಇದ್ದೀನಲ್ಲ, ಅಲ್ಲೇ ಯಾವ ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಅಲಾಟ್ ಮಾಡಲಾಗಿದೆ ಅನ್ನೋ ವಿವರಣೆಯನ್ನು ಕೊಡ್ತೀನಿ ನಾನು. ಸೊ ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕೇಳಿಸ್ಕೊಂಡ್ರೆ ಆ ಮಾಹಿತಿ ನಿಮಗೆ ಸಿಗುತ್ತೆ. ಮತ್ತೇನಾದ್ರು ಪ್ರಶ್ನೆ ಇದೆಯಾ ಮೇಡಮ್? ಇಲ್ಲ ಮ್ಯಾಮ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ಈಗ ನಾನು ಹೇಳಿದೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಲಾಕ್ ಅಲ್ಲಿ ಕೇಳುವಂತಹ ಪ್ರಶ್ನೆಗಳು, ಈಗ ಮ್ಯಾಸ್ಲೋ ಅವರ ಹೈರಾರ್ಕಿ ಥಿಯರಿ ಅಂತ ಹೇಳಿದೆ. ಇಲ್ಲಿ ಬರುವಂಥದ್ದನ್ನ 4 ಮಾರ್ಕ್ಸ್ ಬ್ಲಾಕ್ ಅಲ್ಲಿ ಕೇಳಿದಾಗ, ಈಗ ಇದು ಮೂಲ ಶಾರೀರಿಕ ಅಗತ್ಯತೆಗಳು ಅಥವಾ ಸ್ವಯಂ ಪ್ರೇರಣೆಯ ಅಗತ್ಯತೆಗಳು, ಸುರಕ್ಷತಾ ಭದ್ರತಾ ಅಗತ್ಯತೆಗಳು, ಇದಕ್ಕೆ ಸ್ವಲ್ಪ ವಿವರಣೆಯನ್ನ ಕೊಟ್ರೆ ಆ ಬ್ಲಾಕ್ ಅಲ್ಲಿ ಯೂಸ್ ಆಗುತ್ತೆ. ಇಲ್ಲಿ ಬಂದಾಗ ವಿವರಣೆಯ ಅವಶ್ಯಕತೆ ಇಲ್ಲ, ಕೇವಲ ಟ್ರಯಾಂಗಲ್ ಅಲ್ಲೇ ಅದನ್ನ ನಾವು ಸ್ಟೆಪ್ಸ್ನ ಬರಿತಾ ಹೋದ್ರೆ ಅವರಿಗೆ 5 ಅಂಕಗಳು ಲಭಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ ಈ ಬ್ಲಾಕ್ನೇ ಅಟೆಂಡ್ ಮಾಡಿ ಅಂತ ಹೇಳಿ 10 ನಿಮಿಷದಲ್ಲಿ 10 ಮಾರ್ಕ್ಸ್ ಬರುವ ಸಾಧ್ಯತೆ ಇರುತ್ತೆ. ನಿಮ್ಮ ಗಮನವನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ನಿರ್ವಹಣೆಯ ಹಂತಗಳನ್ನು ಅದರ ಅಂದವಾದ ಚಿತ್ರ ಬರೆಯಿರಿ ಅಂತ ಇದೆ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದನ್ನ ನಾವು ಕೇವಲ ಟ್ರಯಾಂಗ್ಯುಲರ್ ಅಲ್ಲಿ ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ ಇಷ್ಟು
ಬರೆದ್ರೆ ಸಾಕು 5 ಮಾರ್ಕ್ಸ್ ಸಿಗುತ್ತೆ. ಸೊ ಇದಕ್ಕೆ ಕೆಲವೊಂದು ಉದಾಹರಣೆ ಇದೆ, ಆ ಉದಾಹರಣೆ ಅಲ್ಲಿ ಬರೀಲೇಬೇಕು ಅಂತ ಇಲ್ಲ, ಅದು ಬರೀದೇ ಇದ್ರೂ 5 ಮಾರ್ಕ್ಸ್ ಸಿಗುತ್ತೆ. ಬಟ್ ಆ ಉದಾಹರಣೆಗಳನ್ನ ಕಲ್ತ್ಕೊಂಡಿದ್ರೆ ನಮ್ಗೆ 1 ಮಾರ್ಕ್ ಬ್ಲಾಕ್ ಅಲ್ಲಿ ಅದು ನಮಗೆ ಸಹಾಯವನ್ನ ಮಾಡುತ್ತೆ. ಹಾಗೆ 7ನೇ ಪ್ರಶ್ನೆಯಾದ ಮಾಸ್ಲವರ ಅಗತ್ಯ ವರ್ಗ ಶ್ರೇಣಿಯ ಚಿತ್ರ ಬರೆಯಬೇಕಾದ್ರೂ ಕೂಡ ಅಷ್ಟೇ, ಅಲ್ಲಿ ಟ್ರಯಾಂಗ್ಯುಲರ್ ಅಲ್ಲಿ ಬರುವಂತಹ ನಮ್ಮ ಏನು ಮೂಲ ಶಾರೀರಿಕ ಅಗತ್ಯತೆಗಳಿದೆ, ಸುರಕ್ಷತಾ ಅಗತ್ಯತೆಗಳಿದೆ, ಸೇರ್ಪಡೆಯ ಅಥವಾ ಪ್ರತಿಷ್ಠೆಯ ಅಥವಾ ಸ್ವಯಂ ಸಾಧನೆಯ ಅಗತ್ಯತೆಗಳಿದೆ, ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ನಮ್ಮ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅಂದ್ರೆ ಲೆಫ್ಟ್ ಅಂಡ್ ರೈಟ್ ಸೈಡ್ ಅಲ್ಲಿ ಅದರ ಅನ್ವಯಿಸುವಿಕೆ ಉದಾಹರಣೆ ಸಮೇತ ಇದೆ. ಇಷ್ಟೊಂದು ದೊಡ್ಡದು ಕಲಿಬೇಕಲ್ಲ ಅಂತ ಮಕ್ಕಳು ಕಲಿಯಕ್ಕೆ ಹೋಗಲ್ಲ, ಆ ಅನ್ವಯಿಸುವಿಕೆ ಬರಿಬೇಕು ಅಂತಿಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಲಾಕ್ ಅಲ್ಲಿ. ಅಂದ್ರೆ ನಿಮ್ಮ ಅದ್ರಲ್ಲಿ ಏನು ಇನ್ಫಾರ್ಮೇಶನ್ ಇದೆ ಅದಷ್ಟು ಬರೆದ್ರೆ ಸಾಕು. ಸೊ ಇದಿಷ್ಟು ನಾನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಲಾಕಿಗೆ ಸಂಬಂಧಪಟ್ಟಂತೆ ಹೇಳಿರುವಂತ ಮಾಹಿತಿ. ಈಗ ನಾನು ಫಸ್ಟು 1 ಅಂಕದ ಪ್ರಶ್ನೆ ಭಾಗಕ್ಕೆ ಬರ್ತಾ ಇದ್ದೀನಿ. ಸೊ ಈ 1 ಅಂಕದ ಪ್ರಶ್ನೆ ಭಾಗಕ್ಕೆ ಬಂದಾಗ ಇಲ್ಲಿ ಒಟ್ಟು ನಾನು ಈಗಾಗಲೇ ಹೇಳಿದಂತೆ 15 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಈ 15 ಪ್ರಶ್ನೆಗಳಲ್ಲಿ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 1 ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ವಿಸ್ತರಣೆಯನ್ನ ಮಾಡೋದಕ್ಕೆ ಇರುತ್ತೆ, 1 ಎಕ್ಸಾಂಪಲ್ ನ ಕೇಳಲಾಗಿರುತ್ತೆ, ಇನ್ನು ಉಳಿದಂತೆ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಾಗಿರುತ್ತೆ. ಇದಕ್ಕೆ 10 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಬರೆಯೋದಿಕ್ಕೆ ಸಿದ್ಧರಾಗಿರಬೇಕು. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ವಿಷಯಕ್ಕೆ ಬಂದಾಗ 4 ಆಯ್ಕೆಗಳನ್ನು ನೀಡಲಾಗಿರುತ್ತೆ. ಅದರಲ್ಲಿ ಕೇವಲ 1 ಮಾತ್ರ ವಿದ್ಯಾರ್ಥಿಗಳು ಆಯ್ಕೆ ಮಾಡಿ ಬರಿಬೇಕು. ಸೊ ಇದಕ್ಕೆ ಒಂದ್ ಕಡೆ ಉತ್ತರ ಆಪ್ಷನ್ ಎ, ಇನ್ನೊಂದ್ ಕಡೆ ಆಪ್ಷನ್ ಬಿ, ಅಂದ್ರೆ ಆನ್ಸರ್ ಬರಿಬೇಕಾದ್ರೆ ಒಂದೊಂದ್ ಕಡೆ ಒಂದೊಂದು ಆಪ್ಷನ್ ಬರಿತಾ ಹೋದ್ರೆ ಯಾವುದನ್ನೂ ಪರಿಗಣಿಸಲ್ಲ. ಹಾಗಾಗಿ ನಿಮಗೆ ಯಾವುದು ಸೂಕ್ತ ಅಂತ ಅನಿಸ್ತಾ ಇದೆ, ನಿಮ್ಮ ಪ್ರಕಾರ ಯಾವ ಆಪ್ಷನ್ ಬೆಸ್ಟ್ ಅಂತ ಅನಿಸ್ತಾ ಇದೆ, ಆ ಒಂದು ಆಪ್ಷನ್ ಮಾತ್ರ ಬರ್ದಾಗ ಮಾತ್ರ ಅದನ್ನ ಆ ಕ್ವಶನ್ನ ಪರಿಗಣಿಸಲಾಗತ್ತೆ. ಇಲ್ಲಿ ನಾವು ಬಂದಾಗ ಈ 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿದ್ಯಾರ್ಥಿನಿ ಒಂದು ಇದು ಹೇಳಿದ್ಲು, ಅಂದ್ರೆ ಯಾವ ಚಾಪ್ಟರ್ಲಿ ಎಷ್ಟೆಷ್ಟು ಮಾರ್ಕ್ಸಿಂದು ಬರುತ್ತೆ ಅನ್ನೋದನ್ನ ಹೇಳಿ ಮೇಡಮ್ ಅಂತ ಅಂದು. ಸೊ ಇಲ್ಲಿ 1 ಮಾರ್ಕಿನ ವಿಷಯಕ್ಕೆ ಬಂದಾಗ ಅಧ್ಯಾಯ 2, 4, 6 ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ಳಿ. ಅಧ್ಯಾಯ 2 ನಿರ್ವಹಣೆಯ ತತ್ವಗಳು, ಅಧ್ಯಾಯ 4 ಯೋಜಿಸುವಿಕೆ, ಅಧ್ಯಾಯ 6 ಸಿಬ್ಬಂದಿ ನಿರ್ವಹಣೆ. ಈ 3 ಚಾಪ್ಟರ್ಸ್ ಅಲ್ಲಿ 2 ಕ್ವಶನ್ ಇರುತ್ತೆ 1 ಮಾರ್ಕಿಂದು. ಸೊ ಅಲ್ಲಿ ಅಲ್ಲೇ 6 ಆಗೋಯ್ತು. ನಾವು 10 ಅಟೆಂಡ್ ಮಾಡಬೇಕಾಗಿರೋದು ಈ 3 ಚಾಪ್ಟರ್ ಕಡೆಯಿಂದಲೇ ನಮ್ಗೆ 6 ಕ್ವಶನ್ ಸಿಕ್ತು. ಇನ್ನು ಉಳಿದಂತೆ 4 ಕ್ವಶನ್ಸ್ ಹೇಗೆ ಕಲಿತೀರಾ ಅಂತ ಹೇಳಿದ್ರೆ ಎಕ್ಸ್ಪ್ಯಾಂಡಿಗೆ ಒಂದಿರುತ್ತೆ ಅಂತ ಹೇಳಿದೆ. ಸಾಮಾನ್ಯವಾಗಿ ಈ ಎಕ್ಸ್ಪ್ಯಾಂಡ್ ಯಾವ ಚಾಪ್ಟರ್ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಅಧ್ಯಾಯ 8 ನಿಯಂತ್ರಿಸುವಿಕೆಯಲ್ಲಿ ಕೇಳ್ತಾರೆ. ಅದ್ರಲ್ಲಿ 3 ಅಲ್ಲಿ ನಾವು ಗುರ್ತು ಮಾಡ್ಕೊಂಡಿರೋಂಥದ್ದು PERT PERT, CPM ಮತ್ತೆ MIS. ಇವು 3ರಲ್ಲಿ ಒಂದಾಗಿರ್ಬೋದು. ಅಥವಾ ಅಧ್ಯಾಯ 10 ಹಣಕಾಸಿನ ಮಾರುಕಟ್ಟೆಯಲ್ಲಿ ಕೆಲವೊಂದು ಎಕ್ಸ್ಪ್ಯಾಂಡ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. IPO, BSE, NSEI, SEBI ಇತ್ಯಾದಿಗಳನ್ನು ನಾವು ಗುರ್ತು ಮಾಡ್ಕೊಳ್ಬಹುದು. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ 1 ಅಂಕವನ್ನ ಈಸಿಯಾಗಿ ಪಡ್ಕೊಳ್ಬಹುದು. ಮತ್ತೆ ಕನ್ನಡ ಮಾಧ್ಯಮದಲ್ಲಿ ಉತ್ತರ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ಈ ವಿಸ್ತರಿಸಿ ಇದೆಯಲ್ಲ, ಇದನ್ನ ನಾವು ಈಗ ಫಾರ್ ಎಕ್ಸಾಂಪಲ್ PERT ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಬರೆದ್ರೆ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಅಂತ ಬರಿಬೇಕು. ಸೊ ಈಗ ನಮಗೆ ಸ್ಪೆಲ್ಲಿಂಗ್ ಗೊತ್ತಾಗ್ತಾ ಇಲ್ಲ, ತಪ್ಪು ಸ್ಪೆಲ್ಲಿಂಗ್ ಬರ್ದು ನಾವು ಮಾರ್ಕ್ಸ್ ಕಳ್ಕೊಳ್ಳೋದಕ್ಕಿಂತ ಇದರಲ್ಲಿ ಕನ್ನಡ ಅನುವಾದ ಏನಿದೆ, ಕಾರ್ಯಕ್ರಮ ಮೌಲ್ಯಮಾಪನ ಮತ್ತು ವಿಮರ್ಶಾ ತಂತ್ರ ಅಂತ ಬರಿಬಹುದು. ಈ ತರ ಬರೆದ್ರು, ಈ ತರ ಎಕ್ಸ್ಪ್ಯಾಂಡ್ ಮಾಡಿದ್ರು ಕೂಡ 1 ಅಂಕವನ್ನ ಗಳಿಸ್ಕೊಳ್ಬಹುದು. ಸೊ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ, ಕನ್ನಡದವರು ಮಾಡಬಾರ್ದು ಅಂತ ಇಲ್ಲ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಾಗ್ತಾ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ಲ ಅಂತ ಅಂದ್ರೆ ಇಂಗ್ಲಿಷ್ ಅಲ್ಲೇ ಎಕ್ಸ್ಪ್ಯಾಂಡ್ ಮಾಡಿ. ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದರ ಕನ್ನಡ ಪದಗಳು ಏನೇನಿದೆ ಅದನ್ನ ಕಲ್ತ್ಕೊಂಡಿದ್ರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದ್ರ ಮೂಲಕನೂ 1 ಅಂಕವನ್ನ ಈಸಿಯಾಗಿ ಗಳಿಸ್ಕೊಳ್ಬಹುದು. ಇದು 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಹೇಳಿರಂಥದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕಾಗಿರೋದು 2ನೇ ಚಾಪ್ಟರ್, 4ನೇ ಚಾಪ್ಟರ್, 6ನೇ ಚಾಪ್ಟರ್. ಈ ಚಾಪ್ಟರ್ ಎಲ್ಲ 1 ಅಂಕದ ಕ್ವಶನ್ ಏನ್ ಸಾಧ್ಯ ಕೇಳಬಹುದು ಅದನ್ನ ನೀವು ನೋಡ್ಕೊಂಡಿದ್ರೆ 6 ಕ್ವಶನ್ಸ್ ಅಲ್ಲೇ ಆಯ್ತು. 1 ಎಕ್ಸ್ಪ್ಯಾಂಡು, ಇನ್ನೊಂದು ಎಕ್ಸಾಂಪಲ್, ಈ ತರ ನಾವು ಕ್ಯಾಲ್ಕುಲೇಟ್ ಮಾಡಿ ಓದ್ಕೊಂಡ್ರೆ 10 ಕ್ವಶನ್ಸ್ನ ಆರಾಮಾಗಿ ಅಟೆಂಡ್ ಮಾಡಬಹುದು. ಈಗ 2 ಅಂಕದ ಪ್ರಶ್ನೆಗಳ ವಿಭಾಗಕ್ಕೆ ಬರೋದಾದ್ರೆ ಇಲ್ಲಿಯೂ ಸಹ 15 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ವಿದ್ಯಾರ್ಥಿಗಳು 10 ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕು. ಸೊ ಇಲ್ಲಿ ಯಾವ್ಯಾವ ಥರದ ಕ್ವಶನ್ಸ್ನ ಕೇಳ್ತಾರೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಲಕ್ಷಣ, 2 ವ್ಯತ್ಯಾಸಗಳು, 2 ವಿಧಗಳು, 2 ಉದ್ದೇಶಗಳು, 2 ಎಕ್ಸಾಂಪಲ್ಸು, 2 ಟೆಕ್ನಿಕ್ಸು, ಈ ಥರದ ಕ್ವಶನ್ಸ್ ಕೇಳ್ತಾರೆ. ಜೊತೆಗೆ ಯಾವುದಾದ್ರೂ 1 ಅಥವಾ 2 ಡೆಫಿನಿಷನ್ಗಳನ್ನು ಕೇಳಬಹುದು, ಮೀನಿಂಗ್ಗಳನ್ನು ಕೇಳಬಹುದು. ನಮಗೆ ಡೆಫಿನಿಷನ್ ಬರಿಬೇಕಾದ್ರೆ ಆ ವಿಷಯ ತಜ್ಞರ ಹೆಸರನ್ನ ಕರೆಕ್ಟಾಗಿ ನಮೂದು ಮಾಡಿ ನಾವು ಡೆಫಿನಿಷನ್ ಸರಿಯಾಗಿ ಬರೆದ್ರೆ 2 ಅಂಕಗಳು ಸಿಗುತ್ತೆ. ನಾವಿಲ್ಲ ಅದಕ್ಕೆ ರಿಲೇಟೆಡ್ ಮೀನಿಂಗ್ ಬರೆದಿದ್ರೆ 1 ಅಂಕವನ್ನು ಪಡ್ಕೊಳ್ಬಹುದು.
ಮೀನಿಂಗ್ಗಳು ಕೇಳಿದಾಗ ನಮಗೆ ಕಲಿಯೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ಇನ್ನು ಉಳಿದ ಈ ಥರ ಈಸಿ ಇರೋ ಕ್ವಶನ್ಸ್ನ ಈ ಭಾಗದಲ್ಲಿ ಕಲ್ತ್ಕೊಂಡು ಮಾರ್ಕ್ಸ್ನ ಪಡ್ಕೊಳ್ಬಹುದು. ಈಗ ಈ ಬ್ಲಾಕಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕಾಗಿರೋ ಚಾಪ್ಟರ್ಸ್ ಯಾವ್ದ್ಯಾವುದು ಅಂದರೆ ಅಗೇನ್ ಅಧ್ಯಾಯ 2 ಮತ್ತು 4. ನೋಡಿ, ಈ ಅಧ್ಯಾಯ 2 ಮತ್ತು 4ರಲ್ಲಿ 2 ಮಾರ್ಕ್ಸಿಂದು 2 ಕ್ವಶನ್ ಬರ್ತಾ ಇದೆ, 1 ಮಾರ್ಕಿಂದು 2 ಕ್ವಶನ್ ಬರ್ತಾ ಇದೆ. ಇದ್ರ ಜೊತೆಗೆ ಇನ್ನೆರಡು ಚಾಪ್ಟರ್ಸು ಅಧ್ಯಾಯ 11 ಮತ್ತು 12 2 ಮಾರ್ಕಿಂದ 2 ಕ್ವಶನ್ ಬರ್ತಾ ಇದೆ. ಅಲ್ಲಿಗೆ ಈಗ ನಾನು ಟೋಟಲ್ 4 ಚಾಪ್ಟರ್ಸ್ ಹೇಳಿದೆ. ಅಧ್ಯಾಯ 2, ಅಧ್ಯಾಯ 4, ಅಧ್ಯಾಯ 11 ಮತ್ತು ಅಧ್ಯಾಯ 12. ಈ 4 ಚಾಪ್ಟರಲ್ಲಿ 2 ಮಾರ್ಕಿಂದು 2 ಕ್ವಶನ್ ಬರೋದ್ರಿಂದ ನೀವು 8 ಕ್ವಶನ್ಸ್ ಇಲ್ಲೇ ಆಯಿತು. ಉಳಿದಂತಹ 2 ಕ್ವಶನ್ಸ್ನ ನಿಮ್ಗೆ ಇಷ್ಟ ಆಗುವಂತಹ, ನಿಮಗೆ ಈಸಿ ಅನಿಸುವಂತಹ ಚಾಪ್ಟರ್ಗಳಲ್ಲಿ ಕಲ್ತ್ಕೊಳ್ಬೋದು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಬ್ಲಾಕಿಗೆ ಸಂಬಂಧಪಟ್ಟಂತೆ ಅಧ್ಯಾಯ 3ರಲ್ಲಿ ಯಾವುದೇ ರೀತಿಯ 2 ಮಾರ್ಕಿನ ಕ್ವಶನ್ನು ಕೇಳೋದಕ್ಕೆ ಬರೋದಿಲ್ಲ. ಸೊ ಇದಿಷ್ಟು 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಉಳಿದಂತೆ ಇದರಲ್ಲೇ ಇನ್ನೊಂದು ವಿಷಯಕ್ಕೆ ಗಮನವನ್ನು ಹರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನಾವು ಕ್ವಶನ್ ಬ್ಯಾಂಕನ್ನು ಮಾಡ್ಕೊಂಡಿದ್ದೀವಿ. ಕ್ವಶನ್ ಬ್ಯಾಂಕಲ್ಲಿ ಇರೋ ಕ್ವಶನ್ಸೇ ಬರುತ್ತಾ ಅಂದರೆ ಹಾಗೇ ಬರಬೇಕು ಅಂತ ಇಲ್ಲ. ಈ ಕ್ವಶನ್ ಬ್ಯಾಂಕ್ ಮಾಡ್ಕೊಂಡಿರೋದು ಏನಕ್ಕೆ, ವಿದ್ಯಾರ್ಥಿಗಳಿಗೆ ಯಾವ್ಯಾವ ಥರದ ಕ್ವಶನ್ಸ್ ಬರಬಹುದು ಅಂತ ಒಂದು ಐಡಿಯಾ ಕೊಡೋದಕ್ಕೋಸ್ಕರವಾಗಿ ನಾವು ಕ್ವಶನ್ ಬ್ಯಾಂಕನ್ನು ಮಾಡ್ಕೊಂಡಿದ್ದೀವಿ. ಬಟ್ ಈ ಕ್ವಶನ್ ಬ್ಯಾಂಕ್ ಹೊರತುಪಡಿಸಿ ನಮ್ಮ ಚಾಪ್ಟರ್ ಇರುವಂತಹ ಕ್ವಶನ್ಸ್ನೂ ಕೂಡ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಬಹುದು. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ಗಮನಿಸೋದಾದರೆ, ಈಗ ನೋಡಿ ಒಂದು ಎಕ್ಸಾಂಪಲು, ನಿರ್ವಹಣೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಅಂದಾಗ ಕ್ವಶನ್ ಬ್ಲ್ಯಾಂಕಲ್ಲಿ ಇರೋ ಕ್ವಶನ್ ಏನು ಗೊತ್ತಾ, ನಿರ್ವಹಣೆಯ 2 ಸಾಂಸ್ಥಿಕ ಉದ್ದೇಶಗಳನ್ನು ತಿಳಿಸಿ ಅಂತ ಇದೆ. ಆವಾಗ ವಿದ್ಯಾರ್ಥಿಗಳು ಆರಾಮಾಗಿ ಬರೆದ್ಬಿಡ್ತಾರೆ, ಅಸ್ತಿತ್ವ, ಲಾಭ ಮತ್ತು ಬೆಳವಣಿಗೆ ಅಂತ. ಈಗ ನಾನು ಕ್ವಶನ್ ಚೇಂಜ್ ಮಾಡಿದೆ. ಏನು ಕ್ವಶನ್ ಚೇಂಜ್ ಮಾಡಿದೆ? ನಿರ್ವಹಣೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ ಅಂದರೆ ಸಂಘಟನಾತ್ಮಕ ಉದ್ದೇಶಗಳು, ಸಾಮಾಜಿಕ ಉದ್ದೇಶಗಳು ಮತ್ತು ವೈಯಕ್ತಿಕ ಉದ್ದೇಶಗಳು ಅಂತ ಹೇಳಿ ಬರೆದ್ಬಿಡ್ತಾರೆ. ಈ ಥರ ಬರೆದಾಗ ಅವರಿಗೆ ಮಾರ್ಕ್ಸ್ ಸಿಗದೇ ಇರ್ಬೋದು. ಯಾಕೆಂದರೆ ಈ ಸಂಘಟನಾತ್ಮಕ ಉದ್ದೇಶಗಳು ಅನ್ನೋಂಥದ್ದು ಅಥವಾ ಸಾಮಾಜಿಕ ಉದ್ದೇಶಗಳು, ವೈಯಕ್ತಿಕ ಉದ್ದೇಶಗಳು ಅನ್ನೋದು ಒಂದು ಕೆಟಗರಿ. ಇದು ಏನು ಸೂಚಿಸುತ್ತೆ ಅಂದರೆ ಸಂಘಟನಾತ್ಮಕ ಉದ್ದೇಶಗಳು ಸಂಸ್ಥೆಗೆ ಸಂಬಂಧಪಟ್ಟಂತಹ ಉದ್ದೇಶಗಳಾಗಿದೆ, ಸಾಮಾಜಿಕ ಉದ್ದೇಶಗಳು ಸಮಾಜದ ಒಳಿತಿಗೋಸ್ಕರ ಮಾಡಿಕೊಂಡಿರೋಂತಹ ಉದ್ದೇಶಗಳಾಗಿದೆ, ವೈಯಕ್ತಿಕ ಉದ್ದೇಶಗಳು ಅಲ್ಲಿ ಕೆಲಸ ಮಾಡುವಂತಹ ನೌಕರರಿಗೆ ಸಂಬಂಧಪಟ್ಟಂತಹ ಉದ್ದೇಶಗಳಾಗಿದೆ. ಹಾಗಾಗಿ ಈ ಥರ ಕೆಟಗರಿನ ನೀವು ಮೆನ್ಷನ್ ಮಾಡೋ ಬದಲು ನೀವು ಆಯ್ಕೆ ಮಾಡ್ಕೊಳ್ಳೋದೇ ಆದರೆ ಸಂಘಟನಾತ್ಮಕ ಉದ್ದೇಶ ಅಂತ ಬರೆದ್ರೆ ಅದರಲ್ಲಿ ಬರುವ 2 ಉದ್ದೇಶಗಳನ್ನು ಮೆನ್ಷನ್ ಮಾಡಬೇಕು, ಅಸ್ತಿತ್ವ ಮತ್ತು ಲಾಭ ಅಂತ. ಇದೇ ರೀತಿಲಿ ಇನ್ನೊಂದು ಪ್ರಶ್ನೆನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಯೋಜನೆಯ 2 ವಿಧಗಳನ್ನು ತಿಳಿಸಿ ಅಂತ ಕೇಳಿದಾಗಲೂ ಕೂಡ ಸಾಕಷ್ಟು ಮಕ್ಕಳು ಏನು ಮಾಡ್ತಾರೆ ಅಂದರೆ ಏಕಬಳಕೆಯ ಯೋಜನೆಗಳು, ಸ್ಥಾಯಿ ಯೋಜನೆಗಳು ಅಂತ ಬರೆದ್ಬಿಡ್ತಾರೆ. ಇದು ಕೂಡ ಕೆಟಗರಿ. ನಾವು ಏಕಬಳಕೆಯ ಯೋಜನೆ ಬರೆದ್ರೆ ಅದರಲ್ಲಿ ಬರೋ ಯಾವುದಾದ್ರೂ 2 ಮೆನ್ಷನ್ ಮಾಡೋಣ. ಮುಂಗಡ ಪತ್ರ, ಕಾರ್ಯಕ್ರಮ ಅಥವಾ ಕಾರ್ಯ ಯೋಜನೆ ಅಂತ ಮೆನ್ಷನ್ ಮಾಡಿ. ಇಲ್ಲ ನೀವು ಸ್ಥಾಯಿ ಯೋಜನೆ ಬರೆಯೋದಾದ್ರೂ ಅದರಲ್ಲಿ ನೀತಿ, ಕಾರ್ಯವಿಧಾನ, ವಿಧಾನ, ನಿಯಮ ಯಾವುದಾದ್ರೂ 2 ಮೆನ್ಷನ್ ಮಾಡಿ. ಸೊ ಇದು 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ತಿಳಿಸಿರುವಂತಹ ಮಾಹಿತಿ. ಈಗ 4 ಅಂಕದ ಪ್ರಶ್ನೆಗಳಿಗೆ ಹೋಗೋದಾದರೆ ಇಲ್ಲಿ ಒಟ್ಟು ನಿಗದಿಯಾಗಿರುವಂತಹ ಅಂಕಗಳು 28. ಈ ಭಾಗದಲ್ಲಿ 14 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ವಿದ್ಯಾರ್ಥಿಗಳು 7 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ನೋಡಿ, 1:2 ಅನುಪಾತ ಅಥವಾ ರೇಷದಲ್ಲಿ ಪ್ರಶ್ನೆಗಳಿಗೆ ಆಯ್ಕೆ ಸಿಗ್ತಾ ಇದೆ. ಹಾಗಾಗಿ ಸಂಪೂರ್ಣ ಅಂಕಗಳನ್ನು ನಾವು ಇದರಲ್ಲಿ ಗಳಿಸ್ಕೊಳ್ಬಹುದು. ಈ ಭಾಗದಲ್ಲಿ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ 4 ಅನುಕೂಲತೆ, 4 ಅನಾನುಕೂಲತೆ ಅಂತ ಅಥವಾ 4 ಲಕ್ಷಣಗಳು, ವಿಧಗಳು, ಹಂತಗಳು, ವ್ಯತ್ಯಾಸಗಳು, 4 ಹಕ್ಕುಗಳು, ಕರ್ತವ್ಯಗಳು, ತತ್ವಗಳು ಅಥವಾ 4 ಪ್ರಭಾವ ಬೀರುವ ಅಂಶಗಳು, ಈ ಥರದ ಪ್ರಶ್ನೆಗಳನ್ನು ಇಟ್ಟಿರ್ತಾರೆ. ಮಕ್ಕಳು ಇದಕ್ಕೆ 4 ಪಾಯಿಂಟ್ಸ್ನ, ಸೈಡ್ ಪಾಯಿಂಟ್ಸ್ನ ಬರೆದು ವಿವರಣೆಯನ್ನು ನೀಡಬೇಕು. ಸೊ ಇಲ್ಲಿ ಇನ್ನೊಂದು ಅಂಶವನ್ನು ವಿದ್ಯಾರ್ಥಿಗಳಿಗೆ ಹೈಲೈಟ್ ಮಾಡಿ ಹೇಳೋದಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾವು ಸುಮಾರು ವಿದ್ಯಾರ್ಥಿಗಳನ್ನು ಗಮನಿಸಿದ್ದೀವಿ. 4 ಮಿತಿಗಳನ್ನು ತಿಳಿಸಿ ಅಥವಾ 4 ಮಿತಿಗಳನ್ನು ವಿವರಿಸಿ ಅಂತ ಅಂದಾಗ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೆ ಅನುಕೂಲತೆಗಳನ್ನು ಬರೆದ್ಬಿಟ್ಟಿರ್ತಾರೆ. ಹಾಗಾಗಿ ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳ. 4 ಮಿತಿಗಳು ಅಂತ ಹೇಳಿದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ 4 ಅನಾನುಕೂಲತೆಗಳನ್ನು ಬರಿಬೇಕು. ಅನಾನುಕೂಲತೆಗಳು ಅಂತ ಅಂದರೂ ಒಂದೇ, ಮಿತಿಗಳು ಅಂತ ಹೇಳಿದ್ರು ಒಂದೇ. ಸೊ ಈ ಬ್ಲಾಕಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಈ 4 ಸೈಡ್ ಪಾಯಿಂಟ್ಸ್ ಏನು ಕಲ್ತೀರಾ ಅದನ್ನು ಕರೆಕ್ಟಾಗಿ ಬರೆದು ಅಂಡರ್ಲೈನ್ ಮಾಡಿ.
ಕೆಲವರು ಅಂಡರ್ಲೈನ್ ಮಾಡಲ್ಲ, ಪೂರ್ತಿ ಪ್ಯಾರಾಗ್ರಾಫ್ ಬರ್ದಂಗೆ ಬರಿತಾ ಹೋಗ್ತೀರಾ. ನೀವು ಏನು ಹೈಲೈಟ್ ಮಾಡಬೇಕು ಅದನ್ನ ಹೈಲೈಟ್ ಮಾಡಲ್ಲ. ಹೈಲೈಟ್ ಮಾಡಿ ಅಂದ ತಕ್ಷಣ 2 ಇಂಕ್ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು, ಬ್ಲೂ ಇಂಕು ಬ್ಲ್ಯಾಕ್ ಇಂಕು ಅಂತ ಹೇಳಿ. ಬರೆಯೋ ಒಂದು ಇಂಕ್ನೇ ಯೂಸ್ ಮಾಡಿ, ಬಟ್ ಅದೇ ಇಂಕಲ್ಲಿ ಅದ್ರಲ್ಲಿ ಅಂಡರ್ಲೈನ್ ಮಾಡಿ ಆ ಪಾಯಿಂಟ್ನ ತೋರಿಸಿ ಅದ್ರ ಒಳಗಡೆ ವಿವರಣೆ 2-3 ಸೆಂಟೆನ್ಸಲ್ಲಿ ಅಥವಾ ವಾಕ್ಯಗಳಲ್ಲಿ ತಿಳಿಸ್ತಾ ಬನ್ನಿ. ಒಂದು ಪಾಯಿಂಟಿಗೂ ಇನ್ನೊಂದು ಪಾಯಿಂಟಿಗೂ ಒಂದು ಲೈನ್ ಗ್ಯಾಪ್ ಕೊಡಿ, ನೀಟಾಗಿ ಕಾಣೋ ರೀತಿಯಲ್ಲಿ ಅದನ್ನ ಬರೆದ್ರೆ ಮಕ್ಕಳು ಉತ್ತಮವಾಗಿ ಅಂಕಗಳನ್ನು ಗಳಿಸ್ಕೊಳ್ಬಹುದು. ಕೆಲವು ವಿದ್ಯಾರ್ಥಿಗಳು ಏನಪ್ಪ ಮಾಡ್ತಾರೆ ಅಂದ್ರೆ ಬರೀ ಸೈಡ್ ಪಾಯಿಂಟ್ಸ್ ಬರೀತಾರೆ, ಎಕ್ಸ್ಪ್ಲನೇಷನ್ ಬರೆಯಕ್ಕೆ ಹೋಗಲ್ಲ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಕೇವಲ 2 ಅಂಕಗಳು ಮಾತ್ರ ಸಿಗುತ್ತೆ. ಹಾಗಾಗಿ ಎಲ್ಲಾ ಮಕ್ಕಳಿಗೂ ಹೇಳ್ತಾ ಇರೋದೇನು ಅಂದ್ರೆ ಬರೀ ಸೈಡ್ ಪಾಯಿಂಟ್ಸ್ ಬರಬೇಡಿ, ಟ್ರೈ ಮಾಡಿ ಅದಕ್ಕೆ ರಿಲೇಟೆಡ್ ಏನ್ ಬರೆಯೋದಕ್ಕೆ ಸಾಧ್ಯ. ಸೊ ಸೈಡ್ ಪಾಯಿಂಟ್ಸ್ ಬರೆದು ಚೂರ್ ಆಲೋಚನೆ ಮಾಡಿ ಅದಕ್ಕೆ ರಿಲೇಟೆಡ್ ಬರಿಬೇಕು. ಅನ್ರಿಲೇಟೆಡ್ ಬರೆದ್ರೆ ಮತ್ತೇನು ಮಾರ್ಕ್ಸ್ ಸಿಗೋದಿಲ್ಲ. ರಿಲೇಟೆಡ್ ಸ್ವಲ್ಪ ಏನ್ ಬರೆಯೋದಕ್ಕೆ ಸಾಧ್ಯ ಅದನ್ನ ಬರಿತಾ ಬಂದ್ರೆ ನೀವು ಅಟ್ಲೀಸ್ಟ್ 3-4 ಅಂಕಗಳನ್ನು ಗಳಿಸ್ಕೊಳ್ಬಹುದು. ಸೊ ಇದು 4 ಅಂಕಗಳ ವಿಷಯಕ್ಕೆ ನಾನು ಹೇಳ್ತಾ ಇರೋಂಥದ್ದು. ಇದ್ರ ಜೊತೆಗೆ ನಾನು ಇನ್ನೊಂದು ಅಂಶವನ್ನು ಇಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ್ಯಾವ ಚಾಪ್ಟರ್ಸಲ್ಲಿ ಈಗ ಎಷ್ಟು 4 ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ. ಸೊ 4 ಅಂಕದ ಪ್ರಶ್ನಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರೋ ಚಾಪ್ಟರ್ಸು 4. ಯಾವ್ದ್ಯಾವುದು? ಅಧ್ಯಾಯ 3 ವ್ಯವಹಾರ ಪರಿಸರ, ಅಧ್ಯಾಯ 8 ನಿಯಂತ್ರಿಸುವಿಕೆ, ಅಧ್ಯಾಯ 9 ಹಣಕಾಸು ನಿರ್ವಹಣೆ, ಅಧ್ಯಾಯ 11 ಮಾರಾಟ ಪ್ರಕ್ರಿಯೆ. ನೋಡಿ, ಈ 4 ಚಾಪ್ಟ್ರಲ್ಲಿ 4 ಮಾರ್ಕ್ಸಿನ 2 ಕ್ವಶನ್ಸ್ ಬರುತ್ತೆ. ಇಲ್ಲೇ ಎಷ್ಟಾಯಿತು? 8 ಆಗೋಯ್ತು, ಸರಿನಾ? ಸೊ ನಾವು ಅಟೆಂಡ್ ಮಾಡಬೇಕಾಗಿರೋದೆಷ್ಟು? 7. ಸೊ ಇದ್ರಲ್ಲಿ ತುಂಬ ಈಸಿ ಇರೋದು ಈ 4 ಚಾಪ್ಟರ್ಗೆ ರಿಲೇಟೆಡ್ ಆಗಿ ನಾವು 4 ಮಾರ್ಕ್ಸಿಂದು ತಯಾರಿಯನ್ನು ನಡೆಸ್ಕೊಂಡು ಹೋಗ್ತೀವಿ ಅಂದರೆ ಮುಗೀತು. ಇನ್ನು ಮಿಕ್ಕಿ ಚಾಪ್ಟರ್ಗಳು 4 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಓದ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಬಟ್ ಅದರಲ್ಲೂ ಇಲ್ಲಿ ತುಂಬ ಈಸಿ ಚಾಪ್ಟರ್ಸ್ ಯಾವುದು? 8ನೇ ಚಾಪ್ಟ್ರು, 3ನೇ ಚಾಪ್ಟ್ರು, 9ನೇ ಚಾಪ್ಟ್ರು. ಇಲ್ಲಿ ತುಂಬ ಕ್ವಶನ್ಸ್ ಅಂದರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ತುಂಬ ಇಲ್ಲ. ನೋಡಿ, ಅಧ್ಯಾಯ 3 ವ್ಯವಹಾರ ಪರಿಸರದಲ್ಲಿ ಕೇವಲ 4-5 ಕ್ವಶನ್ಸ್ 4 ಮಾರ್ಕ್ಸಿಗೆ ಕೇಳಬಹುದು ಅನ್ನೋಂಥ ಪ್ರಶ್ನೆ ಇರೋದು. ಅದರಲ್ಲಿ 2 ಬಂದೇ ಬರುತ್ತೆ ಅಂದರೆ ಮಕ್ಕಳು ಆರಾಮಾಗಿ ಆ 4 ಕ್ವಶನ್ ಓದ್ಕೊಂಡ್ರೆ 2 ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತಾರೆ. ಹಾಗೆ ನಿಯಂತ್ರಿಸುವಿಕೆಯಲ್ಲೂ ಅಷ್ಟೇ, ಕೇವಲ 4 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು 4 ಮಾರ್ಕ್ಸ್ ಬ್ಲಾಕಲ್ಲಿ ಕೇಳೋಂಥದ್ದು. ಇದರಲ್ಲಿ 2 ಇದ್ದೇ ಇರುತ್ತೆ ಎಕ್ಸಾಮಿನೇಷನಲ್ಲಿ ಅಂದಮೇಲೆ ಈ 4 ಪ್ರಶ್ನೆ ಓದಿದ್ರೆ 2 ಆರಾಮಾಗಿ 4 ಮಾರ್ಕ್ಸಿಂದ ಅಟೆಂಡ್ ಮಾಡ್ಬೋದು. ಹಾಗೆ 9ನೇ ಚಾಪ್ಟರ್ ಆದಂತಹ ಹಣಕಾಸು ನಿರ್ವಹಣೆಯಲ್ಲೂ ಕೂಡ 5-6 ಕ್ವಶನ್ಸ್ ಇದೆ. ಈ 5-6 ಕ್ವಶನ್ಸಲ್ಲಿ 2ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಎಲ್ಲ ಪ್ರಭಾವ ಬೀರುವ ಅಂಶಗಳಲ್ಲಿ ಬರುತ್ತೆ, ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಸೊ ಹಾಗಾಗಿ ಈ 3 ಚಾಪ್ಟರ್ಸ್ನ ಕವರ್ ಮಾಡ್ಕೊಂಡಾಗ, ನಾನು ಇಲ್ಲಿ ಮಾರಾಟ ಪ್ರಕ್ರಿಯೆನ ಯಾಕೆ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ದೊಡ್ಡ ಚಾಪ್ಟರ್. ನೋಡಿ, ಇಡೀ ಎಲ್ಲ ಅಂಕಗಳಿಗೂ ಸಂಬಂಧಪಟ್ಟಂತೆ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರಿಂಗ್ ಇರೋದು ಮಾರಾಟ ಪ್ರಕ್ರಿಯೆಯಲ್ಲಿ. ಅದು ಸ್ವಲ್ಪ ವೈಡ್ ಆಗಿ ಡೀಟೇಲ್ ಆಗಿ ಓದಬೇಕಾಗಿರುವಂತಹ ಚಾಪ್ಟರ್. ಸೊ ನೋಡಿ, ಮಾರಾಟ ಪ್ರಕ್ರಿಯೆ ವಿಷಯಕ್ಕೆ ಬಂದಾಗ ಟೋಟಲ್ 21 ಅಂಕಗಳು ಈ ಚಾಪ್ಟರ್ಗೆ ನಮಗೆ ಅಲಾಟ್ ಆಗಿರೋಂಥದ್ದು. ಸೊ ಇದರಲ್ಲಿ 8 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ, 4 ಮಾರ್ಕ್ಸಿಂದ 2 ಕ್ವಶನ್ಸ್ ಬರುತ್ತೆ, 2 ಮಾರ್ಕಿಂದ 2 ಕ್ವಶನ್ಸ್ ಬರುತ್ತೆ, ಮತ್ತು 1 ಮಾರ್ಕಿಂದ 1 ಕ್ವಶನ್ ಬರುತ್ತೆ. ಹೀಗಾಗಿ ಅದನ್ನೇ ನಾವು ಚಾಯ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮಗೆ 21 ಮಾರ್ಕ್ಸಿಗೆ ಸಹಾಯವನ್ನು ಮಾಡುತ್ತೆ. ಅದು ಡೀಟೇಲ್ ಆಗಿ ಓದೋಕ್ಕೆ ಕಷ್ಟ ಅನ್ನೋರು ಚಿಕ್ಕ ಚಾಪ್ಟರ್ನೇ ಆಯ್ಕೆ ಮಾಡ್ಕೊಳ್ಳಿ. 3, 8, 9 ಚಿಕ್ಕ ಚಾಪ್ಟರ್ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅಲ್ಲಿ 6 ಕ್ವಶನ್ಸ್ ನಮಗೆ ಸಿಕ್ತು. ಸೊ ನಾವು ಅಟೆಂಡ್ ಮಾಡಬೇಕಾಗಿರೋದು 7, 6 ಇದರಲ್ಲೇ ಆಯಿತು ಈ 3 ಚಾಪ್ಟರ್ಲೇ. ಇನ್ನೊಂದು ಎಲ್ಲ ಅಟೆಂಡ್ ಮಾಡ್ತೀರಾ ಅಂದರೆ, ಸಾಮಾನ್ಯವಾಗಿ ಪ್ರತಿ ವಿದ್ಯಾರ್ಥಿಯು ಮೊದಲ ಚಾಪ್ಟರ್ನ ಚೆನ್ನಾಗಿ ಓದೇ ಇರ್ತಾರೆ, ಮೊದಲ ಚಾಪ್ಟರ್ ಓದ್ಕೊಂಡೇ ಬಂದಿರ್ತಾರೆ. ಅಲ್ಲಿ 4 ಮಾರ್ಕಿಂದ 1 ಕ್ವಶನ್ ಅಟೆಂಡ್ ಮಾಡ್ಬೋದು, 7 ಕ್ವಶನ್ಸ್ ಅಟೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಓದೋದ್ರಿಂದ ನಮಗೇನಾಗತ್ತೆ, ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ 4 ಅಂಕದ ವಿಷಯಕ್ಕೆ ಬಂದಾಗ ಇನ್ನೊಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲೊಂದು ಕ್ವಶನು ವ್ಯತ್ಯಾಸಗಳನ್ನು ಬರೀರಿ ಅಂತ ಬರುತ್ತೆ. ಇದು ಆ್ಯಕ್ಚುಲಿ 2 ಮಾರ್ಕ್ಸ್ ಬ್ಲಾಕಲ್ಲೂ ಕೇಳ್ಬೋದು, 2 ವ್ಯತ್ಯಾಸಗಳು. 4 ಮಾರ್ಕ್ಸ್ ಬ್ಲಾಕಲ್ಲಿ ಬಂದರೆ 4 ವ್ಯತ್ಯಾಸಗಳನ್ನು ಕೇಳ್ತಾರೆ. ಹಾಗೆ 8 ಮಾರ್ಕ್ಸ್ ಬ್ಲಾಕಲ್ಲಿ ಬಂದಾಗ 8 ವ್ಯತ್ಯಾಸಗಳು ಬರೆಯೋದಕ್ಕೆ ಇರುತ್ತೆ. ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ವ್ಯತ್ಯಾಸಗಳನ್ನು ಬರೀಬೇಕಾದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬರೆದು ಅದ್ರ ಕೆಳಗಡೆ ಇನ್ನೊಂದು ಬರೀತಾರೆ. ಈ ಫಾರ್ ಎಕ್ಸಾಂಪಲ್ ಔಪಚಾರಿಕ ಅನೌಪಚಾರಿಕ ಸಂಘಟನೆಗೆ ವ್ಯತ್ಯಾಸಗಳನ್ನು ತಿಳಿಸಿ ಅಂದಾಗ ಒಂದ್ರ ಕೆಳಗಡೆ ಒಂದು ಬರೆಯೋದಕ್ಕೆ ದಯವಿಟ್ಟು ಹೋಗಬೇಡಿ. 2 ಕಾಲಮ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡು ಔಪಚಾರಿಕ ಸಂಘಟನೆ, ರೈಟ್ ಹ್ಯಾಂಡ್ ಸೈಡು ಅನೌಪಚಾರಿಕ ಸಂಘಟನೆ. ಈ ಥರ ಕಾಲಮ್ ಮಾಡಿಕೊಂಡು ನೀವು ವ್ಯತ್ಯಾಸಗಳನ್ನು ಬರಿತಾ ಹೋದರೆ ನಿಮಗೂ ಆ ವ್ಯತ್ಯಾಸಗಳನ್ನು ಸೂಚಿಸೋದಕ್ಕೆ ಅನುಕೂಲ ಆಗುತ್ತೆ. ಸೊ ವ್ಯಾಲ್ಯೂ ಮಾಡೋರಿಗೂ ಈಸಿಯಾಗಿ ನೀವೇನು ವ್ಯತ್ಯಾಸಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀರಾ ಅದನ್ನು ಅವರು ಗಮನದಲ್ಲಿ ಇಟ್ಕೊಳ್ತಾರೆ. ಹಾಗಾಗಿ ವ್ಯತ್ಯಾಸಗಳನ್ನು ಬರಿಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು 2 ಕಾಲಮ್ ಮಾಡಿಕೊಂಡು ವ್ಯತ್ಯಾಸಗಳನ್ನು ಬರೀರಿ. ಇನ್ನೊಂದು ವಿಷಯ ಇಲ್ಲಿ ಹೇಳೋದಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ,
ತುಂಬ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ಳೋ ಒಂದು ಕ್ವಶನ್ ಅಂದರೆ ನಿರ್ವಹಣೆಯ ತತ್ವಗಳ ಲಕ್ಷಣಗಳು. ಇದು ಸೆಕೆಂಡ್ ಚಾಪ್ಟರ್ಗೆ ರಿಲೇಟೆಡ್ ಆಗಿರೋ ಕ್ವಶನ್. ಇದೇ ಥರದಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ನಿರ್ವಹಣೆಯ ಲಕ್ಷಣಗಳು ಅಂತ ಒಂದು ಕ್ವಶನ್ ಬರುತ್ತೆ. ಇವೆರಡು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎರಡನೇ ಚಾಪ್ಟ್ರಲ್ಲಿ ಕೇಳಿರುವಂತಹ ಕ್ವಶನ್ ಸಾಮಾನ್ಯವಾಗಿ 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಅದು 4 ಮಾರ್ಕ್ಸ್ ಬ್ಲಾಕಲ್ಲಿ ಬರುವಂತಹ ಕ್ವಶನ್. ಈ ಫಸ್ಟ್ ಚಾಪ್ಟ್ರಲ್ಲಿ ಇದೆಯಲ್ಲ ನಿರ್ವಹಣೆಯ ಲಕ್ಷಣಗಳು, ಇದನ್ನು ಸಾಮಾನ್ಯವಾಗಿ 8 ಅಂಕದ ಪ್ರಶ್ನೆಗಳಲ್ಲಿ ಕೇಳಿರ್ತಾರೆ. ಸೊ ಇಲ್ಲಿ 4 ಮಾರ್ಕ್ಸ್ ಬ್ಲಾಕಲ್ಲಿ ಕೇಳ್ತಿದ್ದಾರೆ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಓದಿದಾಗ ನಮಗೆ ಗೊತ್ತಾಗುತ್ತೆ ಇದು ನಿರ್ವಹಣೆಯ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇರೋದಲ್ಲ, ನಿರ್ವಹಣೆಯ ತತ್ವಗಳ ಲಕ್ಷಣಗಳ ಬಗ್ಗೆ ಅಥವಾ ಸ್ವರೂಪದ ಬಗ್ಗೆ ಮಾತಾಡ್ತಾ ಇರೋದು. ಹಾಗಾಗಿ 2ನೇ ಚಾಪ್ಟರ್ಗೆ ಸಂಬಂಧಪಟ್ಟಿರೋದು, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಆನ್ಸರ್ನ ಬರಿಬೇಕು ಅಂತ ಹೇಳಿ. ಇದು 4 ಅಂಕಗಳಿಗೆ ಸಂಬಂಧಪಟ್ಟಂತೆ ನಾನು ವಿವರಣೆಯನ್ನು ನೀಡಿದ್ದೀನಿ. ಈಗ 8 ಅಂಕಗಳ ಬ್ಲಾಕಿಗೆ ಬಂದಾಗ ಇಲ್ಲಿ ಅಲಾಟ್ ಆಗಿರುವಂತಹ ಒಟ್ಟು ಅಂಕಗಳು 32. ಇಲ್ಲೂ ಕೂಡ 8 ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗತ್ತೆ. ವಿದ್ಯಾರ್ಥಿಗಳು 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇಲ್ಲೂ ಸಹ 1:2 ರೇಷಿಯೋದಲ್ಲಿ ಆಯ್ಕೆ ಅವಕಾಶ ಸಿಗ್ತಾ ಇದೆ. ಸೊ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಏನು ಕ್ವಶನ್ಸ್ ಕೇಳಬಹುದಪ್ಪ ಅಂತ ಹೇಳಿದ್ರೆ 8 ಗುಣಲಕ್ಷಣ ಕೇಳಬಹುದು, 8 ಪ್ರಾಮುಖ್ಯತೆಗಳು ಕೇಳಬಹುದು ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಥವಾ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ 4 ಅನುಕೂಲತೆ 4 ಅನಾನುಕೂಲತೆ ಕೇಳಬಹುದು, ಹಂತಗಳು ಕೇಳಬಹುದು, 8 ಕಾರ್ಯಗಳು ಕೇಳಬಹುದು. ಈ ಥರದ ಪ್ರಶ್ನೆಗಳು ಬರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನಪ್ಪ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 4 ಅನುಕೂಲತೆ 4 ಅನಾನುಕೂಲತೆ ಕೇಳಿದ್ದಾರೆ ಅಂತ ಅಂದಾಗ ವಿದ್ಯಾರ್ಥಿಗಳು ಉತ್ತರವನ್ನು ಬರಿಬೇಕಾದ್ರೆ ನಾನು 6 ಪಾಯಿಂಟ್ ಕಲ್ತ್ಬಿಟ್ಟಿದ್ದೀನಿ ಅನುಕೂಲತೆ, ನನಗೆ ಅನಾನುಕೂಲತೆ 2 ಪಾಯಿಂಟ್ ಬರ್ತಿದೆ ಅಂತ ಹೇಳಿ ಅದು 6 ಇದು 2 ಬರೆದ್ರೆ ಪೂರ್ತಿ ಮಾರ್ಕ್ಸ್ ಸಿಗೋದಿಲ್ಲ. ಕನಿಷ್ಠ 4 ಅನುಕೂಲತೆ 4 ಅನಾನುಕೂಲತೆ ಬರೆದು ಎಕ್ಸ್ಟ್ರಾ ಬೇಕಾದರೂ ಬರಿಬಹುದು. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲೂ ಉತ್ತರವನ್ನು ನೀಡಬೇಕಾದ್ರೆ ಸೈಡ್ ಪಾಯಿಂಟ್ಸ್ ಬರೀರಿ, ಅಂಡರ್ಲೈನ್ ಮಾಡಿ, ಒಂದು ಪಾಯಿಂಟ್ಗೂ ಇನ್ನೊಂದು ಪಾಯಿಂಟಿಗೂ ಒಂದು ಲೈನು ಗ್ಯಾಪನ್ನು ಕೊಡಿ, ನೀಟಾಗಿ ಕಾಣುವಂತೆ ಅದನ್ನು ಬರೆಯೋದಕ್ಕೆ ಪ್ರಯತ್ನವನ್ನು ಪಡಿ. ಈಗ ಇನ್ನೂ ಹೇಳಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವ ಚಾಪ್ಟರ್ಸು ಇಂಪಾರ್ಟೆಂಟು 8 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಅಂದರೆ 2 ಚಾಪ್ಟರ್ ನೆನ್ಪಿಟ್ಕೊಳ್ಳಿ. ಈಗ ಅಧ್ಯಾಯ 5 ಸಂಘಟಿಸುವಿಕೆ, ಅಧ್ಯಾಯ 7 ನಿರ್ದೇಶಿಸುವಿಕೆ. ನೋಡಿ ಇದು 2 ಚಾಪ್ಟರ್ 8 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಓದ್ಕೊಂಡ್ರೆ ಮುಗ್ದೋಯ್ತು. ಯಾಕೆಂದ್ರೆ ಒಂದು ಚಾಪ್ಟ್ರಲ್ಲೂ 2 ಕ್ವಶನ್ ಬರುತ್ತೆ. ನಾವು ಅಟೆಂಡ್ ಮಾಡಬೇಕಾಗಿರೋದೇ 4 ಕ್ವಶನ್ಸು. 8ರಲ್ಲಿ 4ಕ್ಕೆ ಉತ್ತರ ಬರೀಬೇಕು. ಈ 2 ಚಾಪ್ಟ್ರಲ್ಲಿ 2 ಬಂದಾಗ ಅಲ್ಲೇ 4 ಆಗೋಯ್ತು ನಮ್ಗೆ. 2 ಬಂದೇ ಬರುತ್ತೆ. ಈ ವರ್ಷದ ಪ್ಯಾಟ್ರನ್ ನಾವು ಆಯ್ಕೆಗಳನ್ನು ಹೆಚ್ಚು ಮಾಡಿರೋದ್ರಿಂದ ನಾವು ಈ ಚಾಪ್ಟರ್ ಇಷ್ಟಿಷ್ಟು ಅಂತ ಏನು ಅಲಾಟ್ ಮಾಡಿದೀವಿ. ಈ ಸರ್ತಿ ಹಂಗಂದ್ರೆ ಅಂಕಗಳನ್ನು ಗಳಿಸೋದು ಆರಾಮಾಗಿ ಇವನ್ 100 ಎಲ್ಲಾ ಸಬ್ಜೆಕ್ಟ್ ಅಲ್ಲಿ 100 ಮಾರ್ಕ್ಸ್ ತೆಗೆಯೋದು ತುಂಬಾ ಸುಲಭ. ಪಾಸ್ ಆಗುವ ವಿದ್ಯಾರ್ಥಿಗಳಿಗೂ ಸುವರ್ಣಾವಕಾಶ, ಈಸಿಯಾಗಿ ಪಾಸ್ ಆಗಬಹುದು ಈ ವರ್ಷದ ಪ್ಯಾಟ್ರನ್ ಅಲ್ಲಿ. ಸೊ ಹಾಗಾಗಿ ಇಲ್ಲಿ 2 ಚಾಪ್ಟರ್, ಒಂದು ಸಂಘಟಿಸುವಿಕೆ, ಇನ್ನೊಂದು ನಿರ್ದೇಶಿಸುವಿಕೆ. ಇದನ್ನ ನೀವು ನೆನ್ಪಡಿಟ್ಕೊಳ್ಳಿ. ನಮ್ಮ ಹತ್ರ ಟೋಟಲ್ ಇಲ್ಲಿ 12 ಚಾಪ್ಟರ್ಸ್ ಇದೆ. ಈ 12 ಚಾಪ್ಟರ್ಸ್ ಅಲ್ಲಿ 6 ಚಾಪ್ಟರ್ಸ್ ಅಲ್ಲಿ ಮಾತ್ರ ನಾವು 8 ಅಂಕದ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು 6 ಚಾಪ್ಟರ್ಸ್ ಅಲ್ಲಿ ಬರಲ್ಲ. ಯಾವ ಚಾಪ್ಟರ್ ಅಲ್ಲಿ ಬರಲ್ಲಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಚಾಪ್ಟರು, ಥರ್ಡ್ ಚಾಪ್ಟರು, ಫೋರ್ತ್ ಚಾಪ್ಟರು, 8, 9, 12 ಈ ಚಾಪ್ಟರ್ಗಳಲ್ಲಿ 8 ಅಂಕದ ಪ್ರಶ್ನೆಗಳನ್ನ ಕೇಳಲ್ಲ. ಕೇಳ್ತಾ ಇರೋದು ಯಾವ್ದು 6 ಚಾಪ್ಟರ್. ಅದರಲ್ಲಿ 5 ಮತ್ತೆ 7ರಲ್ಲಿ 2 ಕ್ವಶನ್ಸ್ ಬಂದ್ರೆ ಇನ್ನು ಉಳ್ದಂತೆ ಫಸ್ಟ್ ಚಾಪ್ಟರ್ ಇದೆಯಲ್ಲ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, 6ನೇ ಚಾಪ್ಟರು ಸಿಬ್ಬಂದಿ ನಿರ್ವಹಣೆ, 10ನೇ ಚಾಪ್ಟರ್ ಹಣಕಾಸಿನ ಮಾರುಕಟ್ಟೆ, 11 ಮಾರಾಟ ಪ್ರಕ್ರಿಯೆ. ಇದರಲ್ಲಿ ಒಂದೊಂದು ಕ್ವಶನ್ ಇರುತ್ತೆ. ಸೊ ಹಾಗಾಗಿ ನೀವು 2 ಅಂತ ಹೇಳಿ ಅದೇ ಚಾಪ್ಟರ್ಸ್ 2 ಚಾಪ್ಟರ್ ಕಲಿಬಹುದು. ಇಲ್ಲ ನಿಮಗೆ ಅಲ್ಲಿ ಕಷ್ಟ ಅನಿಸ್ತಾ ಇದೆ ಅಂದ್ರೆ ನಿಮಗೆ ಈಸಿ ಆಗೋ ತರದಲ್ಲಿ 4 ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಇದು ನಾವು ಯಾವ ತರ ಓದ್ಬೇಕು ಅನ್ನೋದಕ್ಕೆ ಹೇಳ್ತಾ ಇರೋಂಥದ್ದು. ಈಗ ಇಲ್ಲಿ 4 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾನು ಹೇಳಿದೆ ಆಲ್ರೆಡಿ. ಈಗ ನಾವು 3 ಚಾಪ್ಟರ್ಸ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ. ಅದೇ ತರದಲ್ಲಿ 8 ಅಂಕದ ಪ್ರಶ್ನೆಗಳಿಗೆ ಬಂದಾಗ್ಲೂ ಕೂಡ ನಾವು ಆಯ್ಕೆ ಮಾಡ್ಕೊಂಡು ಓದ್ಬೋದು. ಕೇವಲ ಇಡೀ ಚಾಪ್ಟರ್ಸ್ 12 ಚಾಪ್ಟರ್ಸ್ ಅಲ್ಲಿ ನಾವು ಸರಿಯಾಗಿ ಆಯ್ಕೆ ಮಾಡಿಕೊಂಡು 6 ಚಾಪ್ಟರ್ ಕಲಿತ್ರು 4 ಮತ್ತೆ 8ಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಈಗಾಗಲೇ ಹೇಳಿದ್ದೀನಿ. 1 ಮತ್ತೆ 2ಕ್ಕೆ ಸಂಬಂಧಪಟ್ಟಂತೆ 6 ಚಾಪ್ಟರ್ಗಳು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಈಗ 4 ಮತ್ತೆ 8 ಅಂಕಗಳಿಗೆ ಸಂಬಂಧಪಟ್ಟಂತೆ ಫಸ್ಟ್ ಚಾಪ್ಟ್ರು, ಥರ್ಡ್ ಚಾಪ್ಟ್ರು, 8th ಚಾಪ್ಟ್ರು, 9th ಚಾಪ್ಟ್ರು 4 ಮಾರ್ಕ್ಸಿಗೆ, 5 ಮತ್ತೆ 7 8 ಮಾರ್ಕ್ಸಿಗೆ ಓದ್ಕೊಂಡ್ರೆ 6 ಚಾಪ್ಟರ್ ಓದ್ಕೊಂಡ್ರೆ ಸಂಪೂರ್ಣವಾಗಿ 4 ಮತ್ತೆ 8 ಅಂಕದ ಉತ್ತರವನ್ನ ಬರಿಬಹುದು. ಇದ್ರಲ್ಲಿ ಯಾವ್ದಾದ್ರು ನಿಮಗೆ ಟಫ್ ಆಗ್ತಾ ಇದೆ, ಯಾಕೆಂದ್ರೆ ಒಂದು ವಿದ್ಯಾರ್ಥಿಗೆ ಒಂದು ವಿಷಯ ಟಫ್ ಆದ್ರೆ ಇನ್ನೊಬ್ರಿಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ನಿಮಗೆ ಯಾವ್ದು ಈಸಿ ಆಗ್ತಾ ಇದೆ ಅದನ್ನ ಗಮನದಲ್ಲಿಟ್ಕೊಂಡು ನೀವು ಪ್ರಶ್ನೆಗಳನ್ನ ಓದೋದಕ್ಕೆ ಪ್ರಯತ್ನವನ್ನ ಪಡಬಹುದು. ಇದು ಪ್ರಶ್ನೆ ಪತ್ರಿಕೆ ಬಗ್ಗೆ ಆಯ್ತು.
ಈಗ ಆ ವಿದ್ಯಾರ್ಥಿನಿ ಕೇಳ್ದಂತೆ ನಾನು ಚಾಪ್ಟರ್ ವೈಸು ಎಷ್ಟೆಷ್ಟು ಅಂಕಗಳು ಅಥವಾ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಹೇಳೋದಾದ್ರೆ ನೋಡಿ, ಮೊದಲ ಚಾಪ್ಟರ್ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಇದೆ. ಈ ಚಾಪ್ಟರ್ ಅಲ್ಲಿ ಟೋಟಲ್ 15 ಮಾರ್ಕ್ಸ್ ಅನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಬಹುದು. ಸೊ ಇಲ್ಲಿ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಪ್ರತಿ ಬ್ಲಾಕ್ ಅಲ್ಲೂ ಈಗ ನಾನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ನ ಬಿಟ್ಟು ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಆಲ್ರೆಡಿ ಹೇಳಿದ್ದೀನಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಮೊದಲ 3 ಚಾಪ್ಟರ್ಸ್ ಅಲ್ಲಿ ಒಂದಿರುತ್ತೆ, ನಂತರದ 3 ಚಾಪ್ಟರ್ಸ್ ಅಲ್ಲಿ ಒಂದಿರುತ್ತೆ, ಅದ್ರ ನಂತರದ 3 ಚಾಪ್ಟರ್ಸ್ ಅಲ್ಲಿ ಒಂದಿರುತ್ತೆ, ಕೊನೆಯ 3 ಚಾಪ್ಟರ್ಸ್ ಅಲ್ಲಿ ಒಂದಿರುತ್ತೆ ಅಂತ ಹೇಳಿದ್ದೀನಿ. ಅದು ಬಿಟ್ಟು ನಾನು 1 ಅಂಕ 2 ಅಂಕ 4 8 ಅಂಕಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಮೊದಲ ಚಾಪ್ಟರ್ ಅಲ್ಲಿ 1 ಅಂಕದ 1 ಪ್ರಶ್ನೆ ಇರುತ್ತೆ, 2 ಅಂಕದ 1 ಪ್ರಶ್ನೆ ಇರುತ್ತೆ, 4 ಅಂಕದ 1 ಪ್ರಶ್ನೆ, 8 ಅಂಕದ 1, ಅಂದ್ರೆ 4 ಬ್ಲಾಕ್ ಅಲ್ಲಿ ಒಂದೊಂದು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. 2ನೇ ಚಾಪ್ಟರ್ ನಿರ್ವಹಣೆಯ ತತ್ವಗಳು. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 1 ಮಾರ್ಕ್ ಕ್ವಶನ್ಸ್ ಮತ್ತೆ 2 ಮಾರ್ಕ್ ಕ್ವಶನ್ಸ್ ಅಲ್ಲಿ 2 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, 4 ಅಂಕದ 1 ಪ್ರಶ್ನೆ, ಇಲ್ಲಿ 8 ಅಂಕದ ಯಾವುದೇ ಪ್ರಶ್ನೆ ಬರಲ್ಲ. 3ನೇ ಚಾಪ್ಟರು ವ್ಯವಹಾರ ಪರಿಸರ. ಇದು ಟೋಟಲ್ 9 ಅಂಕಗಳನ್ನ ಈ ಚಾಪ್ಟರ್ ಕಡೆಯಿಂದ ನಾವು ಪಡ್ಕೊಳ್ಬಹುದು. ಅದು ಹೇಗೆ ಅಂತ ಹೇಳಿದ್ರೆ, 1 ಅಂಕದ 1 ಪ್ರಶ್ನೆ ಇರುತ್ತೆ, 4 ಅಂಕದ 2 ಪ್ರಶ್ನೆಗಳಿರುತ್ತೆ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸು ಇಲ್ಲ, 8 ಮಾರ್ಕ್ಸ್ ಕ್ವಶನ್ಸು ಇಲ್ಲ. ಹಾಗಾಗಿ 4 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. 4ನೇ ಚಾಪ್ಟರ್ ಯೋಜಿಸುವಿಕೆ. ಇಲ್ಲಿ ಒಟ್ಟು ಅಲಾಟ್ ಆಗಿರುವಂತಹ ಅಂಕಗಳು 10. ಇದರಲ್ಲಿ 2 ಕ್ವಶನ್ಸ್ ಬರುತ್ತೆ, 1 ಮಾರ್ಕಿಂದು ಮತ್ತೆ 2 ಮಾರ್ಕಿಂದು 2 ಕ್ವಶನ್ಸ್ ಬರುತ್ತೆ, 4 ಮಾರ್ಕಿಂದು 1 ಕ್ವಶನ್ ಬರುತ್ತೆ. ಟೋಟಲ್ 10 ಅಂಕಗಳು. ಸೊ 5ನೇ ಚಾಪ್ಟರು ಸಂಘಟಿಸುವಿಕೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ 1 ಮಾರ್ಕು ಮತ್ತೆ 2 ಮಾರ್ಕಿಂದು ಒಂದೊಂದು ಕ್ವಶನ್ಸ್ ಬರುತ್ತೆ, ಮತ್ತೆ 8 ಮಾರ್ಕ್ಸ್ ಇಂದ 2 ಕ್ವಶನ್ಸ್ ಬರುತ್ತೆ. ನೋಡಿ, 8 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಚಾಪ್ಟರ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ 6ನೇ ಅಧ್ಯಾಯವಾದಂತಹ ಸಿಬ್ಬಂದಿ ನಿರ್ವಹಣೆ. ಇಲ್ಲಿ ಒಟ್ಟು 16 ಅಂಕಗಳನ್ನು ನಾವು ಕಾಣ್ತೀವಿ. ಇದರಲ್ಲಿ 1 ಮಾರ್ಕಿಂದ 2 ಕ್ವಶನ್ಸ್ ಬರುತ್ತೆ, 2 ಮಾರ್ಕಿಂದು 1 ಕ್ವಶನ್ ಬರುತ್ತೆ, ಮತ್ತೆ 4 ಮತ್ತೆ 8 ಮಾರ್ಕಿನ ಒಂದೊಂದು ಕ್ವಶನ್ನ ಕಾಣ್ಬೋದು. ಅಲ್ಲಿಗೆ 2, 4, 8ರ ಒಂದೊಂದು ಕ್ವಶನ್ಸು, 1 ಮಾರ್ಕಿಂದು 2 ಕ್ವಶನ್ಗಳನ್ನ ಇಲ್ಲಿ ನೋಡಬಹುದು. ನೆಕ್ಸ್ಟ್ 7ನೇ ಚಾಪ್ಟರ್ ಆದಂತಹ ನಿರ್ದೇಶಿಸುವಿಕೆ. ಇಲ್ಲಿ ಒಟ್ಟು ಅಲಾಟ್ ಆಗಿರುವಂತಹ ಅಂಕಗಳು 19. ಸೊ 1 ಮಾರ್ಕಿಂದ 1 ಕ್ವಶನು, 2 ಮಾರ್ಕಿಂದು 1 ಕ್ವಶನು. ಇದು ಕೂಡ 8 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟು. 8 ಮಾರ್ಕ್ಸಿನ 2 ಕ್ವಶನ್ಸ್ ಬರುತ್ತೆ, ಇಲ್ಲಿ 4 ಮಾರ್ಕ್ಸಿನ ಕ್ವಶನು ಬರಲ್ಲ. ಈಗ ನಮ್ಮ ಹತ್ರ ವ್ಯವಹಾರ ಅಧ್ಯಯನದಲ್ಲಿ ಭಾಗ 1 ಭಾಗ 2 ಅಂತ ಇದೆ. ಈಗ ಭಾಗ 1ರಲ್ಲಿ 8ನೇ ಚಾಪ್ಟರ್, ಅಂದ್ರೆ ಟೋಟಲ್ 8 ಚಾಪ್ಟರ್ಸ್ನ ಭಾಗ 1ರಲ್ಲಿ ಕವರ್ ಮಾಡಿದ್ದೀವಿ. ಭಾಗ 2ರಲ್ಲಿ 4 ಚಾಪ್ಟರ್ಸ್ ಇದೆ. ಹಾಗಾಗಿ ಭಾಗ 1ರ ಕೊನೆಯ ಚಾಪ್ಟರ್ ನಿಯಂತ್ರಿಸುವಿಕೆಯಲ್ಲಿ ಒಟ್ಟು 11 ಅಂಕಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. 1 ಮಾರ್ಕಿಂದ 1 ಕ್ವಶನು, 2 ಮಾರ್ಕಿಂದ 1 ಕ್ವಶನು, 4 ಮಾರ್ಕ್ಸ್ದು 2 ಕ್ವಶನು, ಹಾಗೆ 8 ಮಾರ್ಕ್ಸಿನ ಕ್ವಶನ್ ಇಲ್ಲಿ ಬರೋದಿಲ್ಲ. ಸೊ ಹಾಗಾಗಿ 4 ಮಾರ್ಕ್ಸಿನ ಪಾಯಿಂಟ್ ಆಫ್ ವ್ಯೂ ಇಂದ ಈ ಚಾಪ್ಟರ್ ಇಂಪಾರ್ಟೆಂಟ್. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 8 ಮಾರ್ಕ್ಸಿಗೆ ಯಾವ ಚಾಪ್ಟರ್ ಇಂಪಾರ್ಟೆಂಟು, 4 ಮಾರ್ಕ್ಸಿಗೆ ಯಾವ ಚಾಪ್ಟರ್ ಇಂಪಾರ್ಟೆಂಟು, 2 ಮಾರ್ಕ್ಸಿಗೆ ಯಾವ ಚಾಪ್ಟರ್ ಇಂಪಾರ್ಟೆಂಟು. ಈ ಥರ ನಾವು ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಓದಿದ್ರೆ ನಾವು 100ಕ್ಕೆ 100 ಅಂಕಗಳನ್ನು ಗಳಿಸ್ಬೋದು. ಪಾಸ್ ಆಗೋರಿಗೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, 3 ಬ್ಲಾಕು ಓದಿದ್ರೆ ಪಾಸ್ ಆಗ್ಬಿಡ್ತಾರೆ ಅಂತ. ಈಗ 100ಕ್ಕೆ 100 ತೆಗಿಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ಈ ಪ್ಲಾನಿಂಗ್ ಹೇಳ್ತಾರಂಥದ್ದು. ಈಗ ಭಾಗ 2ಕ್ಕೆ ಬಂದಾಗ 9ನೇ ಚಾಪ್ಟರ್ ಹಣಕಾಸಿನ ನಿರ್ವಹಣೆ ಇದೆ. ಇಲ್ಲಿ ಒಟ್ಟು 11 ಅಂಕಗಳನ್ನು ನಾವು ನೋಡುವಂತಹ ಸಾಧ್ಯತೆ ಇದೆ. ಈ 11 ಅಂಕಗಳಲ್ಲಿ 1 ಮಾರ್ಕ್ 2 ಮಾರ್ಕಿನ ಒಂದೊಂದು ಕ್ವಶನ್ ಇರುತ್ತೆ, ಮತ್ತೆ 4 ಮಾರ್ಕಿಂದು 2 ಕ್ವಶನ್ ಇರುತ್ತೆ. ಇಲ್ಲೂ ಕೂಡ 8 ಮಾರ್ಕ್ಸಿಗೆ ಯಾವುದೇ ಪ್ರಶ್ನೆ ಬರೋದಿಲ್ಲ. 10ನೇ ಅಧ್ಯಾಯವಾದಂತಹ ಹಣಕಾಸಿನ ಮಾರುಕಟ್ಟೆ ಒಟ್ಟು 15 ಅಂಕಗಳಿಗೆ ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಬಹುದು. 1 ಮಾರ್ಕು, 2 ಮಾರ್ಕು, 4 ಮಾರ್ಕು, 8 ಮಾರ್ಕು ಎಲ್ಲ ಭಾಗದಲ್ಲೂ ಒಂದೊಂದು ಕ್ವಶನ್ ಇಲ್ಲಿ ಬರುತ್ತೆ. ಮೊದಲನೇ ಚಾಪ್ಟರ್ ಇದ್ದಂಗೆ ಇದು. ಸೊ ಎಲ್ಲ ಬ್ಲಾಕಲ್ಲೂ ಒಂದೊಂದು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 4 ಕ್ವಶನ್ಸ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇರುತ್ತೆ. 11ನೇ ಚಾಪ್ಟರ್ ನೋಡಿ, ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟ್. ಎಲ್ಲ ಚಾಪ್ಟರ್ಗಿಂತ ಜಾಸ್ತಿ ಮಾರ್ಕ್ಸ್ ಅಲಾಟ್ ಆಗಿರೋದು ಇದು ಮಾರಾಟ ಪ್ರಕ್ರಿಯೆಯಲ್ಲಿ 21 ಅಂಕಗಳು. ಎಲ್ಲ ಬಿಟ್ಟು ಬರೀ ಇದು 21 + 10 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂದರೆ ಅದೇ 31 ಆಗೋಯ್ತು. ಜೊತೆಗೆ 1 ಮಾರ್ಕ್ ಕ್ವಶನ್ ಸ್ವಲ್ಪ ನೋಡ್ಕೊಂಡ್ರು ಹೀಗೂ ಪಾಸಿಂಗ್ ಮಾರ್ಕ್ಸ್ ತೆಗಿಬಹುದು. ಸೊ ಆದರೆ ಈ ಚಾಪ್ಟರ್ನ ಆಯ್ಕೆ ಮಾಡ್ಕೊಂಡಾಗ ಅದರಲ್ಲಿ A to Z ಏನೇ ಕೇಳಿದ್ರು ಬರೆಯೋದಕ್ಕೆ ನಾವು ರೆಡಿ ಇರಬೇಕು. 21 ಅಂಕಗಳು ಅಂದರೆ ಇದರಲ್ಲಿ 1 ಮಾರ್ಕಿಂದ 1 ಕ್ವಶನ್ ಇರುತ್ತೆ, 2 ಮಾರ್ಕಿಂದು 2 ಕ್ವಶನ್ ಇರುತ್ತೆ, 4 ಮಾರ್ಕಿಂದು 2 ಕ್ವಶನ್ ಇರುತ್ತೆ, 8 ಮಾರ್ಕಿಂದು 1 ಕ್ವಶನ್ ಇರುತ್ತೆ. ಕೊನೆಯ ಅಧ್ಯಾಯ ತುಂಬ ಚಿಕ್ಕದು, ಗ್ರಾಹಕನ ಅಥವಾ ಬಳಕೆದಾರನ ಸಂರಕ್ಷಣೆ. ಇದರಲ್ಲಿ ಟೋಟಲ್ 9 ಅಂಕಗಳು ಅಲಾಟ್ ಆಗಿದೆ. 1 ಮಾರ್ಕಿಂದ 1 ಕ್ವಶನು, 2 ಮಾರ್ಕಿಂದು 2 ಕ್ವಶನು, ಮತ್ತು 4 ಮಾರ್ಕ್ಸ್ದು 1 ಕ್ವಶನು. ಸೊ ಇದು ನಾವು ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ನ ಅಲಾಟ್ ಮಾಡಿದ್ದೀವಿ, ಇದನ್ನು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಇಲ್ಲಿ ನಾನು ಕೊನೆಯದಾಗಿ ಮಕ್ಕಳಿಗೆ ಇನ್ನೊಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ವ್ಯವಹಾರ
ಪರಿಸರ ಟಾಪಿಕಲ್ಲಿ ಕೆಲವೊಂದು ಪದಗಳನ್ನು ನೋಡಿದ್ದೀರಾ. ಏನು ಸಾಮರ್ಥ್ಯಗಳು, ದೌರ್ಬಲ್ಯಗಳು, ಅವಕಾಶಗಳು, ಸವಾಲುಗಳು ಅಂತ. ಇದನ್ನು ನಾವು ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ ಅಥವಾ ಈಗ ಇತ್ತೀಚೆಗೆ ಅದನ್ನು ಚಾಲೆಂಜಸ್ಗಳಂತ ಹೇಳಿ ಕರಿತೀವಿ. ಒಟ್ಟಿಗೆ ಇದನ್ನು ಸೇರಿಸೋದಾದ್ರೆ ನಾವು ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ. SWOT ಸ್ವಾಟ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ವಿದ್ಯಾರ್ಥಿನೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ತನ್ನಿಗೆ ತಾನು ಇದನ್ನು ಅಳವಡಿಸ್ಕೊಳ್ಬಹುದು. ಹೇಗೆ ನೋಡಿ, SW ಇರೋದಂಥದ್ದು ಅಂದರೆ ಸ್ಟ್ರೆಂತು, ವೀಕ್ನೆಸ್ ಇರೋಂಥದ್ದು ಆಂತರಿಕ ಅಂಶಗಳು. ಇದು ಪ್ರತಿ ವಿದ್ಯಾರ್ಥಿಗೂ ಭಿನ್ನ ಭಿನ್ನವಾಗಿರುತ್ತೆ. ಪ್ರತಿ ವಿದ್ಯಾರ್ಥಿಯ ಸ್ಟ್ರೆಂತ್ಸು, ವೀಕ್ನೆಸ್ಗಳು ಬೇರೆ ಬೇರೆ ಆಗಿರುತ್ತೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಆಪರ್ಚುನಿಟಿ ಮತ್ತು ಥ್ರೆಟ್ ಅಥವಾ ಚಾಲೆಂಜಸ್ ಏನಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಮನಾಗಿ ಸಿಗ್ತಾ ಇರೋಂಥದ್ದು. ಹಾಗಾಗಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಪ್ರತಿ ವಿದ್ಯಾರ್ಥಿಯು ತನ್ನ ಸ್ಟ್ರೆಂತ್ ಏನು ಅನ್ನೋದನ್ನು ಗಮನ ಮಾಡ್ಕೊಳ್ಳಿ, ಹಾಗೆ ತನ್ನ ವೀಕ್ನೆಸ್ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಈಗ ಸ್ಟ್ರೆಂತ್ ಏನೇನಾಗಿರೋದಕ್ಕೆ ಸಾಧ್ಯ, ಒಂದ್ಸಲಿ ಓದಿದ್ರೆ ತುಂಬ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ, ಗ್ರಹಿಕೆ ಸಾಮರ್ಥ್ಯ ತುಂಬ ಚೆನ್ನಾಗಿದೆ ಅನ್ನೋದು ನನ್ನ ಸ್ಟ್ರೆಂತು. ನನಗೆ ತುಂಬ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇದೆ, ತುಂಬ ನೀಟಾಗಿ ಬರಿತೀನಿ ಅನ್ನೋದು ನನ್ನ ಸ್ಟ್ರೆಂತ್. ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸೇ ಮಾಡ್ದಂಗೆ ಬರಿತೀನಿ, ಅದು ಕನ್ನಡದಲ್ಲಾಗಿರ್ಬಹುದು ಅಥವಾ ಇಂಗ್ಲೀಷಲ್ಲಾಗಿರ್ಬೋದು, ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಬರಿತೀನಿ ಅನ್ನೋದು ನನ್ನ ಸ್ಟ್ರೆಂತ್. ಇದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಥವಾ ಅದೇ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದು ಸ್ಟ್ರೆಂತ್ ಬಗ್ಗೆ. ವೀಕ್ನೆಸಸ್ ಏನೇನು ಇರಬಹುದು ಒಂದು ವಿದ್ಯಾರ್ಥಿಗೆ ಅಂತ ಹೇಳೋದಾದ್ರೆ, ಕಲಿತಿದೀವಿ ಮರ್ತ್ ಹೋಗ್ತಾ ಇದೆ, ಕಲಿತೀವಿ ಮರ್ತ್ ಹೋಗುತ್ತೆ ಅನ್ನೋದು ಒಂದು. ಟೆನ್ಷನ್, ಎಕ್ಸಾಮಿನೇಷನ್ ಟೆನ್ಷನ್, ಹೆದರಿಕೆ, ಇದು ನನ್ನ ವೀಕ್ನೆಸ್. ಇದನ್ನ ಹೇಗಪ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಒಂದು ವಿಷಯ ಕಲಿಯೋದಕ್ಕೆ ಇವತ್ತು 1 ಗಂಟೆ ಟೈಮ್ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ. 1 ಗಂಟೆ ಕಷ್ಟಪಟ್ಟು ಕಲ್ತಿದ್ದಾರೆ. ಮಕ್ಳೇನ್ ಮಾಡ್ತಾರೆ, ಇವತ್ತು ಕಲ್ತಿದ್ದೀನಿ ಅಂತ 10 ದಿನ 15 ದಿನ ಗ್ಯಾಪ್ ಕೊಟ್ಬಿಡ್ತಾರೆ. ನಾಳೆ ಇನ್ಯಾವುದೋ ವಿಷಯ ಓದ್ತಾರೆ, ನಾಳಿದ್ ಮತ್ತೊಂದು ವಿಷಯ ಓದ್ತಾರೆ. ಈ ವಿಷಯನೂ ಮರ್ತ್ ಹೋಗುತ್ತೆ, ನಾಳೆ ಓದಿದ ವಿಷಯನೂ ಮರ್ತ್ ಹೋಗುತ್ತೆ. ಈ ತರ ಮಾಡೋ ಬದಲು ಇವತ್ತು 1 ಗಂಟೆ ಕಷ್ಟಪಟ್ಟಿದ್ದೀರಲ್ವಾ, ಶ್ರಮ ಹಾಕಿದ್ದೀರಲ್ವಾ, ನಾಳೆ 5 ನಿಮಿಷ ತೆಗೀರಿ, ಈ ವಿಷಯನ ಇನ್ನೂ ಒಂದ್ಸಲಿ ರೀಕಾಲ್ ಮಾಡಿ, ಇನ್ನೊಂದ್ಸಲಿ ರಿವಿಷನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಹೊಸ ಟಾಪಿಕ್ಕಿಗೆ ಹೋಗಿ. ಈ ತರ ನಾವು ದಿನ ದಿನ ಹಿಂದೆ ಕಲ್ತಂತಹ ವಿಷಯಗಳನ್ನ ಸ್ವಲ್ಪ ರಿವಿಷನ್ ಮಾಡೋದ್ರ ಮೂಲಕನೂ, ಈಗ ಉಳಿದಿರೋ ಟೈಮಲ್ಲಿ ಹೇಳ್ತಾರದ್ ನಾನು, ಈ ತರ ಮಾಡಿದಾಗ ನಮ್ಗೆ ಏನಾಗುತ್ತೆ, ರಿಪೀಟ್ ಆಗ್ತಾ ಇರೋದ್ರಿಂದ ಮರ್ತ್ ಹೋಗೋದಿಲ್ಲ, ಆ ಎಲ್ಲಾ ಪಾಯಿಂಟ್ಸು ನೆನಪಲ್ಲಿ ಉಳಿಯುತ್ತೆ. ಹೀಗೆ ನಮ್ಮ ವೀಕ್ನೆಸ್ನ ನಾವು ಕಡಿಮೆ ಮಾಡಿಕೊಂಡು ಅದನ್ನ ಸ್ಟ್ರೆಂತ್ ಆಗಿ ಪರಿವರ್ತನೆಯನ್ನ ಮಾಡ್ಕೊಳ್ಬಹುದು. ಈಗ ನಾನು ಆಪರ್ಚುನಿಟಿ ಮತ್ತೆ ಥ್ರೆಟ್ ಅಥವಾ ಚಾಲೆಂಜ್ ಏನಪ್ಪಾ ಅಂತ ಹೇಳೋದಾದ್ರೆ, ನೋಡಿ, ನಮ್ಗೆ ಈ ಎಕ್ಸಾಮಿನೇಷನ್ನೇ ಒಂದು ಆಪರ್ಚುನಿಟಿ. ನಮ್ ಎಲ್ಲಾ ಮಕ್ಕಳಿಗೂ ಸಿಗ್ತಾ ಇರುವಂತಹ ಒಂದು ಅವಕಾಶ. ನಾವು ಇಡೀ ವರ್ಷದಲ್ಲಿ ಏನ್ ಕಲ್ತಿದೀವಿ ಅದನ್ನ ನಾವು ಈಗ ಸಾಬೀತುಪಡಿಸ್ಬೇಕು. ನಾವು ಹೆಚ್ಚು ಅಂಕಗಳು ಪಡೆಯೋದ್ರ ಮೂಲಕ ನಮಗೆ ಸಿಗ್ತಾ ಇರುವಂತಹ ಇದು ಆಪರ್ಚುನಿಟಿ. ಚಾಲೆಂಜ್ ಏನು ಅಂತ ಹೇಳಿದ್ರೆ, ಇಡೀ ವರ್ಷ ಕಲ್ತಿದ್ದನ್ನು 3 ಗಂಟೆಲಿ ಬರಿಬೇಕು. ಈಗ ಟೈಮ್ ಇರೋದು 3 ಗಂಟೆ. ಈ 3 ಗಂಟೆಲಿ ನಾವು ಹೇಗ್ ಬರಿತೀವಿ? ಯಾವ್ದಾದ್ರು ಗೊತ್ತಿರೋದನ್ನು ಒಂದ್ ಬಿಟ್ ಬಂದ್ಬಿಟ್ರು ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಚಾಲೆಂಜ್ ನ ಹೇಗ್ ಫೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಇರುವಂತಹ ನಮ್ಗೆ ಆಕ್ಚುಲಿ 3-4 ಗಂಟೆ ಟೈಮ್ ಇರುತ್ತೆ. ಅಲ್ಲಿ 1/4 ಗಂಟೆ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಓದಕ್ಕೆ ಅಂತಾನೆ ಕೊಟ್ಟಿರ್ತಾರೆ. 3 ಗಂಟೆ ಅದಕ್ಕೆ ಉತ್ತರ ಬರೆಯೋದಕ್ಕೆ ಇರುತ್ತೆ. 3-4 ಗಂಟೆಲಿ ಫಸ್ಟ್ 15 ನಿಮಿಷ ಕೇರ್ಫುಲ್ ಆಗಿ ಓದಿ, ನೀಟಾಗಿ ಓದಿ ಕ್ವಶನ್ ಪೇಪರ್. ಎಲ್ಲರೂ ಕ್ವಶನ್ ಪೇಪರ್ ಮೇಲೆ ರಿಜಿಸ್ಟರ್ ನಂಬರ್ ಅಂತೂ ಬರೀರಿ, ಅದ್ ಬಿಟ್ಟು ಬೇರೆ ಇನ್ನೇನು ಬರೆಯಕ್ ಹೋಗ್ಬೇಡಿ, ಮರ್ತೋಗುತ್ತೆ ಅಂತ ಹೇಳಿ ಇನ್ನೇನು ಬರಿಬಾರ್ದು. ಸೊ ನೀವು ಕೇರ್ಫುಲ್ ಆಗಿ ಓದಿ, ನಾನು ಏನೇನು ಅಟೆಂಡ್ ಮಾಡಬಹುದು, 4 ಮಾರ್ಕ್ಸ್ ಬ್ಲಾಕ್ ಅಲ್ಲಿ 7 ಯಾವುದು ನನಗೆ ತುಂಬಾ ಕಾನ್ಫಿಡೆನ್ಸ್ ಇರುವಂತಹ ಕ್ವಶನ್ಸ್ ಯಾವುದು, 8 ಮಾರ್ಕ್ಸ್ ಅಲ್ಲಿ ಯಾವುದು ನನಗೆ ತುಂಬಾ ಕಾನ್ಫಿಡೆನ್ಸ್ ಇರುವಂತಹ ಕ್ವಶನ್ಸ್, ಅದನ್ನ ಒಂದು ಐಡಿಯಾ ಇಟ್ಕೊಂಡಿರಿ. ಬರೆಯಕ್ ಪ್ರಾರಂಭ ಮಾಡಿದಾಗ ಆ ತರ ನೀಟಾಗಿ ಬರಿತಾ ಬನ್ನಿ. ಸೊ ಇಲ್ಲಿ ಬರಿಬೇಕಾದ್ರೂ ನಾವು ಒಂದು ಟಿಪ್ಸ್ ಇದೇ ತರ ಫಾಲೋ ಮಾಡಿ ಅಂತ ಹೇಳ್ತಾ ಇರೋದಲ್ಲ. ನಾನು ಆಗ್ಲೇ ಹೇಳ್ದೆ, ಫಸ್ಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಲಾಕ್ ನ ಫಸ್ಟ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ. ಇದು ಕೇವಲ 10-15 ನಿಮಿಷದಲ್ಲಿ ಬರ್ದ್ಬಿಡ್ಬೋದು. ಅಲ್ಲಿಗೆ ಮ್ಯಾಕ್ಸಿಮಮ್ 15 ನಿಮಿಷ ಅಂತ ಅನ್ಕೊಳ್ಳಿ. 15 ನಿಮಿಷ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬರೆಯೋದಕ್ಕೆ ತಗೊಂಡಿದ್ದೀರಾ. ಸೊ ನೆಕ್ಸ್ಟ್ ಪಾರ್ಟ್ ಹೇಗ್ ಬನ್ನಿ. ಇಲ್ಲಿ 10 ಕ್ವಶನ್ 1 ಮಾರ್ಕಿಂದ ಬರಿಬೇಕು. ಇಲ್ಲಿ 10 ನಿಮಿಷವನ್ನ ತಗೊಳ್ಳಿ. ಒಂದೊಂದು ಕ್ವಶನ್ ಬರೆಯೋದಕ್ಕೆ 1 ನಿಮಿಷ, ಯಾಕೆಂದ್ರೆ ಅಷ್ಟು ಬೇಕಾಗಲ್ಲ. ಒಂದೊಂದು ಪದದಲ್ಲಿ ಬರೆಯೋದಕ್ಕೆ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಅಂತೂ ಬರೀ ಗುರ್ಸೋದಕ್ಕೆ ಇರುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ನೀವು ತಗೊಂಡ್ರು 1 ಮಾರ್ಕ್ ಬ್ಲಾಕ್ ನ ಕಂಪ್ಲೀಟ್ ಮಾಡಬಹುದು. ಸೊ 2 ಮಾರ್ಕ್ಸ್ ಬ್ಲಾಕ್ ಬಂದಾಗ ಮ್ಯಾಕ್ಸಿಮಮ್ 25 ನಿಮಿಷ ತಗೊಳ್ಳಿ. ಅಲ್ಲೂ 10 ಕ್ವಶನ್ಸ್ ಬರೆಯೋದಕ್ಕೆ ಇರುತ್ತೆ. ನೀವು ಕೆಲವೊಂದಕ್ಕೆ ವಿವರಣೆ ಬರೆಯೋಕ್ಕಿರುತ್ತೆ, ಕೆಲವೊಂದಕ್ಕೆ ವ್ಯಾಖ್ಯೆ ಬರೆಯೋಕ್ಕಿರುತ್ತೆ, ಇನ್ ಕೆಲವೊಂದಕ್ಕೆ ಅಲ್ಲೂ ಕೂಡ ಒಂದೊಂದೇ ಪದದಲ್ಲಿ ಆನ್ಸರ್ ಮಾಡೋದು, 2 ಟೈಪ್ಸು, 2 ಮೆಥಡ್ಸು, ಈ ತರ ಇದ್ದಾಗ ಅದು ಒಂದೊಂದು ಪದದಲ್ಲಿ ಉತ್ತರವನ್ನ ಬರೆಯೋದ್ರಿಂದ ನಮ್ಗೆ ನೋಡಿ ಕೇವಲ 50 ನಿಮಿಷದಲ್ಲಿ 3 ಬ್ಲಾಕ್ ಕಂಪ್ಲೀಟ್ ಆಯ್ತು.
15 ನಿಮಿಷದಲ್ಲಿ ಪ್ರಾಕ್ಟಿಕ್ ಓರಿಯೆಂಟೆಡ್ ಬ್ಲಾಕು, 10 ನಿಮಿಷದಲ್ಲಿ 1 ಮಾರ್ಕಿಂದು, 25 ನಿಮಿಷದಲ್ಲಿ 2 ಮಾರ್ಕ್ಸ್ ಬ್ಲಾಕ್ನ ಕವರ್ ಮಾಡಿ 50 ನಿಮಿಷ ಆಯಿತು. ಈಗ ನಮ್ಮ ಹತ್ರ ಉಳಿದಿರೋ ಟೈಮ್ ಎಷ್ಟು? 2 ಗಂಟೆ 10 ನಿಮಿಷ. ಈ 2 ಗಂಟೆ 10 ನಿಮಿಷ ನಾವು ಯಾವುದಕ್ಕೆ ಯೂಸ್ ಮಾಡ್ಕೋಬೇಕು? 4 ಮಾರ್ಕ್ಸ್ ಕ್ವಶನ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ಸಿಗೆ ಯೂಸ್ ಮಾಡ್ಕೊಳ್ಬೇಕು. ಈಗ 4 ಮಾರ್ಕ್ಸ್ ಕ್ವಶನ್ ಒಂದೊಂದು ಕ್ವಶನಿಗೆ 10 ನಿಮಿಷ ತಗೊಂಡ್ರು 7 ಅಟೆಂಡ್ ಮಾಡಬೇಕು, 70 ನಿಮಿಷ ಆಯ್ತು. ಸೊ 70 ನಿಮಿಷ ಅಲ್ಲಿಗೆ ತೆಗ್ದಿಟ್ರು ನಮ್ಗೀಗ ಎಷ್ಟು ಉಳೀತು? 1 ಗಂಟೆ, ಸಾಲಿಡ್ 1 ಗಂಟೆ ಉಳಿತು. ಈ 1 ಗಂಟೆಯಲ್ಲಿ 4 ಕ್ವಶನ್ಸ್ 8 ಮಾರ್ಕ್ಸ್ ಇಂದ ಅಟೆಂಡ್ ಮಾಡಬೇಕು. ಒಂದೊಂದು ಕ್ವಶನ್ಗೆ 15 ನಿಮಿಷ ತಗೊಂಡ್ರು ಕೂಡ 4 ಕ್ವಶನ್ ಆರಾಮಾಗಿ ಅಟೆಂಡ್ ಮಾಡಬಹುದು. ಈ ರೀತಿ 100 ಮಾರ್ಕ್ಸಿಗೂ ನಾವು ಕ್ವಶನ್ಸ್ ನ ಅಟೆಂಡ್ ಮಾಡೋದಕ್ಕೆ ಫಸ್ಟ್ ರೆಡಿ ಮಾಡ್ಕೊಂಡು, ಇಲ್ಲ ಇದಕ್ಕಿಂತ ಕಡಿಮೆ ಅವಧಿ ತಗೊಂಡಾಗ ನಾವು ಲಾಸ್ಟಿಗೆ ಎಕ್ಸ್ಟ್ರಾ ಕ್ವಶನ್ಸ್ ನ ಅಟೆಂಡ್ ಮಾಡಬಹುದು. ಸೊ ಇಲ್ಲಿ ನಾನು ಕೊನೆಯದಾಗಿ ಮಕ್ಕಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಉಳಿದಿರೋ ಟೈಮ್ ನ ವೇಸ್ಟ್ ಮಾಡ್ಕೊಳ್ಬೇಡಿ. ನಿಮ್ಗೆ ಟಿವಿ ಚಾನೆಲ್ಗಳಲ್ಲಿ ಎಷ್ಟೇ ಇಷ್ಟು ಪ್ರೋಗ್ರಾಮ್ ಬರ್ತಿದ್ರು ಕೂಡ ಅದನ್ನ ನೋಡೋದಕ್ ಹೋಗ್ಬೇಡಿ. ಬೇಡ, ನೋಡ್ಲೇಬಾರ್ದು. ಈಗಂತೂ ಇರೋ 20 ದಿನದಲ್ಲಿ ನೀವು ಎಷ್ಟು ಮ್ಯಾಕ್ಸಿಮಮ್ ನಿಮ್ಮ ಫೋನ್ ವಾಟ್ಸ್ಆಪ್ ಅಲ್ವಾ? ಹೌದು, ಅದನ್ನ ನೋಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಪೇರೆಂಟ್ಸು, ನಿಮ್ಮ ಲೆಕ್ಚರರ್ಸು ನಿಮ್ಮ ನಿರೀಕ್ಷೆಯಂತೆ ಒಳ್ಳೆಯ ಅಂಕಗಳನ್ನ ಗಳಿಸಿ. ಜೊತೆಗೆ ಈ ವರ್ಷ ಎಕ್ಸಾಮಿನೇಷನ್ ಅಲ್ಲಿ BSA ಫಸ್ಟ್ ಪೇಪರ್. ಸೊ BSA ಫಸ್ಟ್ ಪೇಪರ್ ಆಗಿರೋದ್ರಿಂದ ನಿಮ್ಗೆ ಅದನ್ನ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ, ಮೋಟಿವೇಶನ್ ಆಗಷ್ಟು ಸಬ್ಜೆಕ್ಟ್ಗಳಿಗೆ. ಸೊ ಹಾಗಾಗಿ ಎಕ್ಸಾಮಿನೇಷನ್ಗಿಂತ ಹಿಂದೆ 5-6 ದಿನಗಳು BSಗೆ ತೆಗ್ದಿಡಿ. ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಅದರಲ್ಲೂ BS ತುಂಬಾ ಚೆನ್ನಾಗಿ ಮಾಡ್ಬಿಟ್ರೆ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್, ಇನ್ನು ಉಳಿದಿದ್ದು ಮಾಡೇ ಮಾಡ್ತಾರೆ ಅಂತ ಶ್ಯೂರ್ ಇರುತ್ತೆ. ಹಾಗಾಗಿ ಎಕ್ಸಾಮ್ಗಿಂತ ಹಿಂದೆ 5-6 ದಿನಗಳು BSಗೆ ತೆಗೆದಿಟ್ಟು ತುಂಬಾ ಚೆನ್ನಾಗಿ ತಯಾರಿ ನಡೆಸಿ ಉತ್ತಮವಾಗಿ ಮಾಡಿ ಈ ವರ್ಷ ದ್ವಿತೀಯ PUC ಎಕ್ಸಾಮಿನೇಷನ್ ಬರೀತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಧನ್ಯವಾದಗಳು. ಇಷ್ಟೊತ್ತು ಬಹಳ ನಿರರ್ಗಳವಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಇಷ್ಟನ್ನು ಅವ್ರು ನೆನ್ಪಿಟ್ಕೊಂಡು ಬರೆದ್ರೆ ಖಂಡಿತವಾಗ್ಲೂ ಒಳ್ಳೆ ಅಂಕಗಳನ್ನ ಪಡೆದುಕೊಳ್ತಾರೆ ಅಂತ ನಾನಂತೂ ಅನ್ಕೊಳ್ತೀನಿ. ಈಗ ಅವ್ರಿಗೇನಾದ್ರೂ ಡೌಟ್ಸ್ ಇದ್ರೆ, ಅಂದ್ರೆ ನಿಮ್ಮ ಕಾಲೇಜಿನ ಮಕ್ಕಳು ಅಷ್ಟೇ ಅಲ್ಲ, ಬೇರೆ ಕಾಲೇಜಿನ ಮಕ್ಕಳು ಇರ್ಬೋದು, ಬೇರೆ ಜಿಲ್ಲೆ ಮಕ್ಕಳು ಕೂಡ ಯೂಟ್ಯೂಬ್ ಅಲ್ಲಿ ಸಿಗೋದ್ರಿಂದ ಅವರು ಇದನ್ನ ಕೇಳ್ತಾರೆ. ಹಾಗಾಗಿ ನಿಮ್ಮ ಫೋನ್ ಸಂಖ್ಯೆಯನ್ನು ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗ್ಬಹುದು ಅನ್ಸುತ್ತೆ. ಆಯ್ತು ಮೇಡಮ್. 831098696912. ಇದು ಸಾಮಾನ್ಯವಾಗಿ ನಾನು ಹೇಳಿದಂತಹ ಎಲ್ಲಾ ವಿಷಯಗಳು ಎಲ್ಲಾ ಉಪನ್ಯಾಸಕರು ಅವ್ರವ್ರ ಕಾಲೇಜಲ್ಲಿ ಮಕ್ಕಳಿಗೆ ತಿಳಿಸೇ ಇರ್ತಾರೆ ಮೇಡಮ್. ಸಾಮಾನ್ಯವಾಗಿ ಎಲ್ಲರೂ ಇದನ್ನ ಹೈಲೈಟ್ ಮಾಡಿ ಹೇಳಿರ್ತಾರೆ. ಆದ್ರೂ ಕೆಲವು ವಿದ್ಯಾರ್ಥಿಗಳಿಗೆ ಏನಾದ್ರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನನಗೆ ಕರೆ ಮಾಡಿ ಕೇಳ್ಕೊಳ್ಬಹುದು. ಒಳ್ಳೇದು ಮೇಡಮ್. ಇಷ್ಟೊತ್ತು ಬಿಸ್ನೆಸ್ ಸ್ಟಡೀಸ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ತಮಗೂ ಧನ್ಯವಾದ. ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನಾಳೆಯ ವಿಷಯ ಅರ್ಥಶಾಸ್ತ್ರ, ಎಕನಾಮಿಕ್ಸ್, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮೇಂದ್ರ ಅವರು ಬಂದು ಮಾಹಿತಿಯನ್ನು ಮಾಡಿಕೊಡ್ಲಿದ್ದಾರೆ. ಅದನ್ನು ಕೂಡ ಕೇಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಸಂಜೆ ಹೊತ್ತಿಗೆ ನಮ್ಮ ಯೂಟ್ಯೂಬ್ ಲಿಂಕಲ್ಲಿ ಅವೈಲೇಬಲ್ ಇದೆ, ಅಲ್ಲಿ ಕೂಡ ಕೇಳಿ. AIR ಹಾಸನ್ 102.2 ಇಲ್ಲಿ ಹೋಗಿ ನೀವು ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇದುವರೆಗೆ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸಾರವಾದ ವಿಷಯ ಬಿಸ್ನೆಸ್ ಸ್ಟಡೀಸ್. ಭಾಗವಹಿಸಿದ ವಿಷಯ ತಜ್ಞರು ನಸೀಂ ಫಿರ್ದೋಸ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹಳೇಬೀಡು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಜಾತ F. ತಳವಾರ್.